ಓಕೆ, ಇವತ್ತಿನ ಈ ಒಂದು ಆನ್ಲೈನ್ ಕೋರ್ಸ್ಗೆ ಬಹಳಷ್ಟು ಜನ ಜಾಯ್ನ್ ಆಗಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಈ ಒಂದು ಕೋರ್ಸ್ಗೆ ಪ್ರತಿದಿನ ಜಾಯ್ನ್ ಆಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ. ಸರ್ ನನಗೆ ಇಂಗ್ಲಿಷ್ ಬರುವುದಿಲ್ಲ, ಏನು ಬರುವುದಿಲ್ಲ ಅಂದ್ರೂ ಕೂಡ ಜೀರೋದಿಂದ ಹೀರೋ ಮಾಡಿಬಿಡುತ್ತೆ, ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಿದೆಯಾ? ಹಾಗಾಗಿ ಪ್ರತಿದಿನ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಬೇಕಾಗಿದೆ ಅಂದ್ರೆ ವಿಡಿಯೋ ಕೆಳಗಡೆ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಇರುತ್ತೆ, ಅದಕ್ಕೆ ಬಂದು ಜಾಯ್ನ್ ಆಗಿ ಪರ್ಸನಲ್ ಆಗಿ ಮೆಸೇಜ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು, ಕೋರ್ಸಿನ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಅಥವಾ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಆ ಒಂದು ಕೋರ್ಸಿನ ಫೀಸ್ ಪಾವತಿಸಿ ನೀವೇನ್ ಮಾಡಬಹುದು, ಕೋರ್ಸ್ಗೆ ಅಡ್ಮಿಷನ್ ಮಾಡಿಕೊಂಡು ಪ್ರತಿದಿನ ನಡೆಯುವಂತ ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು. ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಕಂಪ್ಯೂಟರ್ ಶಿಕ್ಷಣದ ಒಂದು ಸೆಂಟರ್ಗಳು ಕೂಡ ಇದ್ದಿರ್ತಾರೆ, ನನ್ನ ಒಂದು ವಿಡಿಯೋಸ್ ಗಳನ್ನ ನೋಡಿ ಆಮೇಲೆ ನಿಮ್ಮಲ್ಲಿರುವಂತಹ ಸೆಂಟರ್ ಗಳಿಗೂ ಕೂಡ ಹೋಗಿ ಬನ್ನಿ, ಯಾವುದು ಬೆಟರ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗಿ. ಓಕೆನಾ? ಓಕೆ, ಸಂಪೂರ್ಣವಾಗಿ ಹಿಂದಿನ ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ನುಡಿ ಕಲಿಸಿದ್ದೀನಿ, MS ವರ್ಡ್ ಆಗಿದೆ, ಎಲ್ಲ ವಿಧಾನಗಳನ್ನ ಕಲಿತು ಬಂದಿದ್ದೀವಿ. ಇವತ್ತು ಏನು ಕಲಿತಾ ಇದೀವಿ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ವನ್ನ ಕಲಿತಾ ಇದೀವಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಮುಂದಿನ ಭಾಗವನ್ನ ನಿಮ್ ಜೊತೆಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದಾನೆ. ಓಕೆ, ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡಲಾರದೆ ಮ್ಯೂಟ್ ಮಾಡ್ಕೊಂಡು ಸಮಾಧಾನದಿಂದ ಒಂದು ಪೆನ್ ನೋಟ್ಬುಕ್ ತಗೊಂಡು, ಯಾಕಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಇಂಪಾರ್ಟೆಂಟ್ ಇರುವಂತ ಯಾವ ಅಂದ್ರೆ ಸೂತ್ರಗಳ ಮೇಲೆ ಕೆಲಸ ಮಾಡುತ್ತೆ, ಅಂದ್ರೆ ಇಂಗ್ಲಿಷ್ ಒಳಗೆ ಅವಕ್ಕೆ ಫಾರ್ಮುಲಾ ಅಂತ ಕರೀತಾರೆ, ಗೊತ್ತಾಗ್ತದೆ, ಯಾಕಂದ್ರೆ ಡಾಟಾ ಒಂದು ಟೈಪ್ ಮಾಡುವಂತ ಸಾಫ್ಟ್ವೇರ್ ಅದು. ಓಕೆ, ನಾನೇನ್ ಮಾಡ್ತೀನಿ, ಸ್ಟಾರ್ಟ್ ಒಳಗೆ ಹೋಗಿಲಿಂದ ಮೈಕ್ರೋಸಾಫ್ಟ್ ಎಕ್ಸೆಲ್ 2007 ಅಂತ ಇರುತ್ತೆ, ಇದನ್ನ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಓಪನ್ ಮಾಡಿದ ನಂತರ ಏನಾಗುತ್ತೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಓಪನ್ ಆದ್ಮೇಲೆ ನಾನೇನ್ ಮಾಡ್ಬೇಕಾಗಿದೆ, ಯಾವುದೇ ಒಂದು ಕಂಪ್ಯೂಟರ್ ಒಳಗೂ ಕೂಡ ಇದೇ ರೀತಿಯಾಗಿ ಓಪನ್ ಆಗಿರುತ್ತೆ. ನೀವೇನ್ ಮಾಡ್ಬೇಕು, ಇದರಲ್ಲಿ ಒಂದು ಡಾಟಾ ಎಂಟ್ರಿ ಮಾಡಬೇಕಾಗಿದೆ. ಸರ್ ಏನ್ ಎಂಟ್ರಿ ಮಾಡಬೇಕಾಗಿದೆ? ಸರ್ ನಿನ್ನೆ ಒಂದು PUC ರಿಸಲ್ಟ್ ಬಂದಿದೆ, ಒಂದೇ ಸೆಕೆಂಡ್. ನನಗೆ ಈಗ ಏನ್ ಮಾಡ್ಬೇಕಾಗಿದೆ ಇದ್ರೊಳಗೆ ಅಂದ್ರೆ ಯಾವ ರೀತಿಯಾಗಿ ಫಾರ್ಮುಲಾಗಳನ್ನ ತಗೋಬಹುದು ಮಾಡಬಹುದು ಹೇಳಿದ್ದೀನಿ, ಬಟ್ ಇವೆಲ್ಲ ಆಪ್ಷನ್ಸ್ ಕೂಡ ನಿಮ್ಗೆ ಇನ್ನೂ ಕಲಿಸಿಲ್ಲ, ಇನ್ನೂ ಕಲಿಬೇಕಾಗಿದೆ. ಇನ್ಸರ್ಟ್ ಏನ್ ಕೆಲಸ ಮಾಡ್ತದೆ, ಪೇಜ್ ಲೇಔಟ್ ಏನ್ ಕೆಲಸ ಮಾಡ್ತದೆ, ಫಾರ್ಮುಲಾ ಒಳಗೆ ಕೂಡ ಕಲಿಬೇಕಾಗಿದೆ. ನೆಕ್ಸ್ಟ್ ಡಾಟಾ ಕೂಡ ನಾವು ಕಲಿಬೇಕಾಗಿರುವಂತದ್ದು, ರಿವ್ಯೂ ಏನ್ ಕೆಲಸ ಮಾಡುತ್ತೆ, ಇವೆಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ಬಟ್ ಮೊದಲಿಗೆ ಏನ್ ಮಾಡೋಣ, ಹೆಂಗೆ ಕೆಲಸ ಇದ್ರೊಳಗೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲ್ಕೊಳ್ಳೋಣ. ಯಾಕಂದ್ರೆ ಅನ್ನೆಸೆಸರಿ ಇವೆಲ್ಲ ಇದ್ರ ಫಾರ್ಮುಲಾ ಡಾಟಾ ಏನ್ ಮಾಡ್ತೀರಿ, ಮೊದಲು ಐಡಿಯಾಸ್ ಬರಬೇಕು, ಯಾವ್ದನ್ನ ಏನ್ ಮಾಡಿದ್ರೆ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದನ್ನ ಫಾರ್ಮುಲಾಗಳನ್ನ ಸಂಪೂರ್ಣವಾಗಿ ಕಲಿಯೋಣ. ಈಗ ನನ್ಗೊಂದು ಪ್ರಶ್ನೆಯನ್ನ ಒಬ್ಬ ವಿದ್ಯಾರ್ಥಿ ಕೇಳಿದೆ, ಏನಂದ್ರೆ ಸರ್ ನಾನು 12ನೇ ತರಗತಿ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಪಾಸ್ ಆಗ್ಯಾರ ಸರ, ಬಟ್ ಏನಾಗ್ಯದ ಅಂದ್ರೆ ಅಲ್ಲಿ ಎಲ್ಲರ ಒಂದು ಹಾಲ್ ಟಿಕೆಟ್ ನಂಬರ್ ಹಾಕಿದಾಗ ಏನಾಗ್ತದೆ, ಬೇರೆ ಬೇರೆ ರಿಸಲ್ಟ್ ತೋರಿಸ್ತದ, ಹೌದಿಲ್ಲ? ಯಾಕಂದ್ರೆ ಈಗ 200 ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ ಕಲಿತಾ ಇದಾರೆ ಅಂದ್ರೆ 200 ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿ ಯಾರು, ಅತ್ಯಂತ ಕಡಿಮೆ ತಗೊಂಡಿರುವಂತಹ ವಿದ್ಯಾರ್ಥಿ ಯಾರು, ಯಾರು ಫೇಲ್ ಆಗಿದ್ದಾರೆ, ಯಾರು ಒಂದು ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ, ಅತ್ಯಂತ ಕಡಿಮೆ ಮಾರ್ಕ್ಸ್ ತಗೊಂಡಿರುವಂತಹ ಸಬ್ಜೆಕ್ಟ್ ಯಾವುದು, ಇವೆಲ್ಲನೂ ಕೂಡ ಇಂಡಿವಿಜುವಲ್ ಆಗಿ ನಮಗೆ ಒಂದು ಪರ್ಸೆಂಟೇಜ್ ಅನ್ನ ಮಾಡಬೇಕಾಗಿದೆ. ಅಂದ್ರೆ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಶೀಟ್ ಅನ್ನ ತಯಾರು ಮಾಡಬೇಕಾಗಿದೆ, ಅಂದ್ರೆ ಒಂದು ಲಿಸ್ಟ್ ಅನ್ನು ಮಾಡಿ ಬೋರ್ಡಿಗೆ ಹಚ್ಚಬೇಕಾಗಿದೆ. ಆ ಒಂದು ಲಿಸ್ಟ್ ಒಳಗೆ ಏನೆಲ್ಲ ನೋಡಬೇಕಾಗಿದೆ, ಯಾವ ಸಬ್ಜೆಕ್ಟ್ ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆ, ಇವನು ಡಿಸ್ಟಿಂಕ್ಷನ್ ಆಗಿದ್ದಾನೆ ಅಥವಾ ಸೆಕೆಂಡ್ ಕ್ಲಾಸ್ ಆಗಿದ್ದಾನೆ, ಥರ್ಡ್ ಕ್ಲಾಸ್ ಆಗಿದ್ದಾನೆ ಅಥವಾ ಫೇಲ್ ಆಗಿದ್ದಾನೆ, ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಇದಕ್ಕೆ ಒಂದು ಸೂತ್ರಗಳು ಕೂಡ ಇದ್ದಿರುತ್ತೆ. ಆ ಒಂದು ಸೂತ್ರಗಳನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು, ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅದನ್ನು ಕಂಡುಹಿಡಿಬಹುದು, ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಆ ಒಂದು ವಿದ್ಯಾರ್ಥಿಯನ್ನು ಅದನ್ನು ಕಂಡುಹಿಡಿಬಹುದು, ಟೋಟಲ್ ಎಷ್ಟು ಮಾರ್ಕ್ಸ್ ಆಗಿದೆ ಅದನ್ನು ಕೂಡ ಕಂಡುಹಿಡಿಬಹುದು, ಜೊತೆಗೆ ಎವರೇಜ್ ಕೂಡ ನಾವು ಸಂಪೂರ್ಣವಾಗಿ ಕಂಡುಹಿಡಿಬಹುದು. ಎವರೇಜ್ ಅಂದ್ರೆ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಹೇಳಿ ಕಂಡುಹಿಡಿಬಹುದು. ಜೊತೆಗೆ ಅದರ ಜೊತೆಗೆ ಗ್ರೇಡ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ಆಗಿರಬಹುದು, ಫಸ್ಟ್ ಕ್ಲಾಸ್ ಆಗಿರಬಹುದು, ಸೆಕೆಂಡ್ ಕ್ಲಾಸ್ ಆಗಿರಬಹುದು, ಅದನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡಿಯಬಹುದು ಎಕ್ಸೆಲ್ ಒಳಗೆ ಅನ್ನೋದನ್ನ ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಓಕೆ, ಕಮಾನ್, ನಾನೇನ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಇಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಶೀಟ್ ಅಂತ ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ಕ್ಯಾಪ್ಚರ್ ಆನ್ ಮಾಡ್ಕೋಬೇಕು, STUDENT ಸ್ಟೂಡೆಂಟ್ ಮಾರ್ಕ್ಸ್ ಶೀಟ್. ಓಕೆ, MARKS ಮಾರ್ಕಸ್ ಸೀಟ್ ಅಂತ ನಾನು ಸಂಪೂರ್ಣವಾಗಿ ಬರಿಬೇಕಾಗಿದೆ, ಒಂದೇ ಸೀಟ್ ಒಳಗೆ ಬರಿಬೇಕು. ಓಕೆ, SHET ಸೀಟ್ ಅಂತ ಸಂಪೂರ್ಣವಾಗಿ ಬರೋದು. ಈಗೇನ್ ಮಾಡ್ಬೇಕಾಗಿದೆ, ಕೆಳಗಡೆ ಬರೋದು ಮತ್ತೆ ಎರಡನೇ ಲೈನ್ ಒಳಗೆ ಬರೋದು, ಇಲ್ಲಿ ನೇಮ್. ಓಕೆ, ಸ್ಟೂಡೆಂಟ್ ನೇಮ್ STUDENT ಸ್ಟೂಡೆಂಟ್ NAME ನೇಮ್. ಟ್ಯಾಬ್ ಫ್ರೆಶ್ ಮಾಡಬೇಕು. ಸೆಕೆಂಡ್ ಒಂದು ಇದಕ್ಕೆ ಬರ್ತದೆ ಸೆಕೆಂಡ್ ಒಂದು ಕಾಲಮಿಗೆ ಬರುತ್ತೆ, ಅವಾಗ ಸೆಕೆಂಡ್ ಬರುತ್ತೆ ಸ್ಟೂಡೆಂಟ್ ನೇಮ್ ಆಯ್ತು, ಸಬ್ಜೆಕ್ಟ್ SUB ಸಬ್ಜೆಕ್ಟ್ 1 ಯಾವ್ದು ಇರ್ತದೆ, ಕನ್ನಡ ಇರ್ತದೆ. ಮತ್ತೆ ನಾನೇನ್ ಮಾಡ್ತೀನಿ, ಟ್ಯಾಬ್ ಫ್ರೆಶ್ ಮಾಡ್ತೀನಿ, SUB ಸಬ್ಜೆಕ್ಟ್ 2. ಓಕೆ, ಸಬ್ಜೆಕ್ಟ್ 2 ಯಾವ್ದಿರುತ್ತೆ, ಇಂಗ್ಲಿಷ್ ಇದ್ದಿರ್ತದೆ, ಅದನ್ನ ಹಾಕೋರಿ, ಯಾವ್ದಾದ್ರು ಇರಲಿ. ಓಕೆ, ಸಬ್ಜೆಕ್ಟ್ 1, 2 ಅಂತ ನಾನು ಹಾಕ್ತೀನಿ, ಇಂಗ್ಲಿಷ್, ಕನ್ನಡ, ಸಮಾಜ, ವಿಜ್ಞಾನ, ಗಣಿತ ಮತ್ತೆ ಇಂಗ್ಲಿಷ್ ಹಿಂಗೆ ಹಾಕ್ಬೋದು, ಬಟ್ ನಾನು ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಅಂತ ಹಾಕ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕು. SUB ಸಬ್ಜೆಕ್ಟ್ 3 ಅಂತ ಹಾಕ್ತೀನಿ. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ಕೋತೀನಿ, SUB ಸಬ್ಜೆಕ್ಟ್ 4 ಅಂತ ಹಾಕ್ತೀನಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ತೀನಿ, SUB 4 ಹಾಕ್ತಿದ್ದಾನೆ, 5 ಅಂತ ಹಾಕ್ತೀನಿ. ಟ್ಯಾಬ್ ಫ್ರೆಶ್ ಮಾಡ್ತೀನಿ, SUB ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ, 6 ಅಂತ ಹಾಕೋತೀನಿ. ಸಾಕಲ್ಲ, 5 ಸಬ್ಜೆಕ್ಟ್ ಇದ್ದಿರುತ್ತೆ, ಮತ್ತೆ ಇಲ್ಲಿ ಹಾಕ್ತೀರಿ ಜಾಸ್ತಿ ಸಬ್ಜೆಕ್ಟ್.
ಇಷ್ಟೇ ಇರ್ತಾವಿಲ್ಲ. ಸಬ್ಜೆಕ್ಟ್ ಹಾಕಿದೆ, ಈಗ ಮಿನಿಮಮ್ ಹಾಕಬೇಕಾಗಿದೆ MIN ಅಂತ ಹಾಕಬೇಕು. ನೆಕ್ಸ್ಟ್ ಮಿನಿಮಮ್ ಹಾಕ್ತಿದ್ದಾನೆ, ಮ್ಯಾಕ್ಸಿಮಮ್ ಎಷ್ಟು ತಗೊಂಡಿದ್ದಾರೆ MAX ಅಂತ ಹಾಕಬೇಕು. ಓಕೆ, ಟ್ಯಾಪ್ ಫ್ರೆಶ್ ಮಾಡ್ಕೋಬೇಕು. ಮತ್ತೇನು ಹಾಕಬೇಕು, ಟೋಟಲ್ TOTAL ಟೋಟಲ್. ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ಬೇಕು. ಟೋಟಲ್ ಆದ ನಂತರ AVG ಅವರೇಜ್ ಕಂಡುಹಿಡಿಬೇಕಾಗಿದೆ. ನೆಕ್ಸ್ಟ್ ಗ್ರೇಡ್ GRAD ಗ್ರೇಡ್ ಅನ್ನ ಕಂಡುಹಿಡಿಬೇಕಾಗಿರುವಂಥದ್ದು. ಗೊತ್ತಾಗ್ತದೆ? ಅವಾಗ ಏನ್ ಮಾಡ್ಬೇಕಿದೆ, ಕರೆಕ್ಟ್ ಆಗಿ ಒಂದು ಚಂದಾಗಿ ರೆಡಿ ಮಾಡ್ಕೊಳ್ಳೋ ಒಂದು ಮಾರ್ಕಸ್ ಸೀಟ್, ಹೌದಿಲ್ಲ? ಅವಾಗ ನಾನೇನ್ ಮಾಡ್ತೀನಿ, ಇದನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ, ಯಾಕಂದ್ರೆ ಎಲ್ಲಿ ತನ ನಾವು ಡಾಟಾವನ್ನು ಹಾಕಿದೀವೋ ಅಲ್ಲಿ ತನ ನನಗೆ ಏನಾಗಬೇಕು, ಈ ಸ್ಟೂಡೆಂಟ್ ಮಾರ್ಕ್ ಶೀಟ್ ಸೆಂಟರ್ ಒಳಗೆ ಬರಬೇಕು. ಒಳಗಡೆ ಇರುವಂತ ಲೈನ್ಸ್ ಗಳನ್ನ ನನಗೆ ಕಾಣಿಸಬಾರ್ದ್ರಿ ಸರ್ ಅಂದ್ರೆ ಏನ್ ಮಾಡಬೇಕು, ಸಂಪೂರ್ಣವಾಗಿ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿವರೆಗೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಮರ್ಜ್ ಸೆಂಟರ್ ಮಾಡ್ಕೋಬೇಕು. ಹೋಮ್ ಒಳಗೆ ಮೆನು ಒಳಗೆ ಹೋಗಿ ಮರ್ಜ್ ಸೆಂಟರ್ ಅಂತ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ತೋರಿಸುತ್ತೆ ನೋಡಿ ನಿಮ್ಗೆ. ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಒಳಗಡೆ ಇರುವಂತ ಲೈನ್ಸ್ ಹೋಗಿರುತ್ತೆ. ಬರೇ ನಮಗೆ ಸ್ಟೂಡೆಂಟ್ ಮಾರ್ಕ್ ಶೀಟ್ ಸೆಂಟರ್ ಒಳಗೆ ಬಂತು ಅಂದ್ರೆ ಸ್ಟೂಡೆಂಟ್ ನೇಮ್ ಇಂದ ಸ್ಟೂಡೆಂಟ್ ಗ್ರೇಡ್ ವರೆಗೆ ಸೆಂಟರ್ ಒಳಗೆ ಬಂದ್ಬಿಟ್ಟಿರ್ತದೆ. ಆದ್ರೆ ಇಲ್ಲಿ ಏನಾಯ್ತು, ಸ್ಟೂಡೆಂಟ್ ನೇಮ್ ಇಲ್ಲಿಂದ ಡಬಲ್ ಕ್ಲಿಕ್ ಮಾಡ್ರಿ ಆಟೋಮೆಟಿಕ್ ಫಿಟ್ ಆಗಿಬಿಡುತ್ತೆ. ಅವರ ಹೆಸರು ಎಷ್ಟಿದೆ ಅಷ್ಟು ಬಂದ್ಬಿಡ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಇರಲಿ. ಓಕೆ, ಇದಕ್ಕೆ ಸ್ವಲ್ಪ ಸೈಜ್ ದೊಡ್ಡ ಮಾಡಬೇಕು, ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿಂದ ಏನ್ ಮಾಡಬೇಕು, ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು. ಆಗತ್ತೆ, ಸಾಕಲ್ಲ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅಂತೇಳಿ. ಕಲರ್ ಹಾಕಬೇಕಾಗಿದೆ ಸರ್, ಹಾಕೋರಿ. ಯಾರು ಬೇಡ ಅಂತಾರಿ, ಬಕೆಟ್ ಇರ್ತದೆ, ಎಟ್ಟ ಬೇಕಟ್ಟು ಕಲರ್ ಹಾಕೋರಿ. ಗೊತ್ತಾಗ್ತದೆ, ಇದೇ ನಾವು ಪುಕ್ಷಾಟಿ ತರ ಹಾಕತ್ತೀವಿ, ಕಲರ್ ಹಾಕೊಂಡ್ಬಿಡ್ರಿ. ಅದರೊಳಗೆ ಅಕ್ಷರ ಕಲರ್ ಕರಗಾಗ್ಯಾವ ಸರ್, ಇದಕ್ಕೆ ಬೆಳ್ಳಗ್ ಮಾಡ್ಬೇಕ್ರಿ. ಹೆಂಗ್ ಮಾಡ್ಬೇಕಂದ್ರೆ ಇದರ ಮೇಲೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕೋರಪ್ಪ. ಯಾಕೆ ಬೇಡ ಅಂತಾರ, ಯೆಲ್ಲೋ ಕಲರ್ ಬೋಲ್ಡ್ ಹಾಕ್ಬೇಕು, ಸ್ವಲ್ಪ ಬೋಲ್ಡ್ ಮಾಡ್ರಿ. ಇನ್ನು ಸ್ವಲ್ಪ ದಪ್ಪ ಬೇಕಾ ದಪ್ಪ ಮಾಡ್ಕೊರಿ. ಓಕೆ, ಯೆಲ್ಲೋ ಕಲರ್ ಬಟ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಬ್ಯಾಕ್ ಗ್ರೌಂಡ್ ಕೂಡ ಸ್ವಲ್ಪ ಡಾರ್ಕ್ ಆಗಿ ಕೂಡ ತಗೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೆಲೆಕ್ಷನ್ ನಾನು ಮಾಡ್ಕೋತಾ ಅದನ್ನ ಇಲ್ಲಿವರೆಗೆ ತಗೋತಾ ಅದನ್ನ. ಓಕೆ, ಸಪೋಸ್ ಇಲ್ಲಿ ತನಕ ತಗೊಳ್ಳೋಣ. ಈಗ ಏನ್ ಮಾಡ್ತೀನಿ, ಇಲ್ಲಿಂದ ಬಾರ್ಡರ್ ಒಳಗೆ ಹೋಗಿ ಆಲ್ ಬಾರ್ಡರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡ್ತೇನೆ. ಓಕೆ, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ಒಂದು ಟೇಬಲ್ ರೆಡಿ ಆಗಿದೆ ನನಗೆ. ಹೌದಾ? ಈಗ ಏನಾಗಬೇಕಾಗಿದೆ, ಸ್ಟೂಡೆಂಟ್ ಗಳ ಹೆಸರನ್ನು ಹಾಕಬೇಕಾಗಿದೆ. ಫಸ್ಟಿಗೆ ನಂದೇ ಹೆಸರು ಹಾಕ್ತೀನಿ, ಗುರು 9X. ಓಕೆ, ಗುರು 9X ಸಬ್ಜೆಕ್ಟಿಗೆ ಎಷ್ಟು ಮಾರ್ಕಸ್ ತಗೊಂಡನಪ್ಪ ಇವ, ಎಷ್ಟು ಶಾಣೆ ಅದ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಮೊದಲ ಹೆಸರು ಮಾರ್ಕಸ್ ಹಾಕಿ ಬಿಡ್ಬೇಕಲ್ಲ. ಹೌದಿಲ್ಲ? ಯಾಕೆ ಬಿಡ್ತೀರಿ? ಮಾರ್ಕಸ್ ಎಷ್ಟು ಹಾಕ್ಬೇಕು, ಎಷ್ಟು ತಗೊಂಡಾರ ಅನ್ನೋದು ನಿಮ್ಮ ಮೇಲೆ ಡಿಫೆಂಡ್ ಇರ್ತದೆ. ಎಷ್ಟು ಹಾಕ್ಬೇಕು ಮಾರ್ಕಸ್? 99. ಓಕೆ, 99 ನಂದತ್ತ ಹಾಕಾಕತ್ತಿಲ್ಲ, ನನಗೆ 99 ಯಾವತ್ತೂ ಬಿದ್ದಿಲ್ಲ ಜೀವನದಾಗೆ. ಓಕೆ, ನಾನು ಅಷ್ಟು ತಗೊಂಡೇ ಇಲ್ಲ. ಓಕೆ, 99 ಸೆಕೆಂಡ್ ಸಬ್ಜೆಕ್ಟಿಗೆ 98 ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ಕೋಬೇಕು. ಸೆಕೆಂಡ್ ಮತ್ತೆ 97 ಮತ್ತೆ 65, ಅದಾದ್ಮೇಲೆ 92, ಅದಾದ್ಮೇಲೆ 45 ಹಾಕೊಂಡ್ಬಿಡಿ. ಓಕೆ, ಸಾಕಲ್ಲ. 6 ಸಬ್ಜೆಕ್ಟಿಗೆ ಹಾಕ್ಬಿಟ್ಟಿದ್ದೀನಲ್ಲ, ಇಷ್ಟೇ ಹಾಕುವಂಥದ್ದು. ಓಕೆ, ಈಗೇನು ಕೆಳಗಡೆ ಗುರು ಆಯ್ತಾ. ನೆಕ್ಸ್ಟ್ ಬೇರೆ ಹೆಸರನ್ನ ಬರಿಬೇಕಾಗಿದೆ. ಏನ್ ಬರಿಬೇಕಪ್ಪ, ಬೇರೆ ಸುಜಾತ ಅಂತ ಬರಿತೀನಿ ಅಥವಾ ಸವಿತಾ ಅಂತ ಬರೀರಿ. ಏನು ಬೇಕಾದ ಹೆಸರು ಬರೀರಿ, ಕಲ್ಲವ, ಮಲ್ಲವ, ಲಿಂಗವ, ಯಂಕವ, ಏನ್ ಬೇಕಾದ್ ಬರ್ಕೋರಿ. ಓಕೆ, ಸುಜಾತ SUJATA ಸುಜಾತ ಎನ್ ಅಂತ ಬರೀತೀನಿ. ಎಷ್ಟು ತಗೊಂಡಿದ್ದಾರೆ ಸುಜಾತ ಎನ್ ಅವರು? 65 ತಗೊಂಡಿದ್ದಾರೆ, 98 ತಗೊಂಡಿದ್ದಾರೆ, 87 ತಗೊಂಡಿದ್ದಾರೆ, 59 ತಗೊಂಡಿದ್ದಾರೆ, 68 ತಗೊಂಡಿದ್ದಾರೆ. ನೆಕ್ಸ್ಟ್ ಜೊತೆಗೆ 78 ತಗೊಂಡಿದ್ದಾರೆ. ಸಾಕಲ್ಲ, ಇಷ್ಟು ತಗೊಂಡಿರೋದು. ಈ ರೀತಿಯಾಗಿ ಮಾರ್ಕಸ್ ಅನ್ನು ಹಾಕ್ತಾ ಇದ್ದೀನಿ. ಸುಜಾತ ಹಾಕ್ತಿದ್ದಾನೆ, ಸವಿತಾ ಅಂತ ನಾನು ಸಂಪೂರ್ಣವಾಗಿ ಹಾಕ್ತಾ ಇದ್ದೀನಿ. ಓಕೆ, ಸವಿತಾ ಹಾಕಿದೆ, ಟ್ಯಾಪ್ ಫ್ರೆಶ್ ಮಾಡ್ತಾ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಹೆಸರನ್ನ ಹಾಕ್ತಾ ಇದ್ದೀನಿ. ಓಕೆ, ಈಗ ಏನ್ ಮಾಡ್ಬೇಕಾಗಿದೆ, ಸುಜಾತ ಅಂತ ಬಂದಾಗ ಅವರು ಒಂದು ಮಾರ್ಕಸ್ ಗಳನ್ನು ಹಾಕ್ಬೇಕಲ್ಲ, ಮಿನಿಮಮ್ 87 ಹಾಕ್ಬೇಕು. ಟ್ಯಾಪ್ ಫ್ರೆಶ್ ಮಾಡ್ಕೊ. 87 ಆಯ್ತಾ, 78 ಆಯ್ತು, 95, 68, 74, 89. ಓಕೆ, ಈ ರೀತಿಯಾಗಿ ಹಾಕೊಂಡೆ. ನೆಕ್ಸ್ಟ್ ಸವಿತಾ ಆಗ್ತಿದ್ದಾನೆ, ಮತ್ತೇನ್ ಮಾಡ್ಬೇಕು, ಸುಮಿತ್ SUMIT ಸುಮಿತ್ ಅಂತ ಬರದೆ. ಎಷ್ಟು ತಗೊಂಡಿದ್ದಾರೆ? 55, 78, 74, 86, 35. ಇಲ್ಲಿಂದ 20 ಮಾಡ್ತೀನಿ, ಇಷ್ಟನ್ನ ತಗೊಂಡ್ಬಿಡ್ತೀನಿ. ಸುಮಿತ್ ಆಯ್ತು. ನೆಕ್ಸ್ಟ್ ಅದಾದ ನಂತರ ಸುಮಿತ್ ಆಗ್ತಿದ್ದಾನೆ. ಇನ್ನೊಬ್ರು ಯಾರು? ಸುನೀತಾ ಸುನೀತಾ ಸಂಪೂರ್ಣವಾಗಿ ಟಿಗೆ ಸುನೀತಾ ಅಂತ ಹಾಕೋತೀನಿ. ನೆಕ್ಸ್ಟ್ ಸುನೀತಾ ಅವ್ರು ಎಷ್ಟು ತಗೊಂಡಿದ್ದಾರಪ್ಪ, ಸುಮ್ಮನೆ ಎಕ್ಸಾಂಪಲ್ ಆಗಿ ಹಾಕೊಂಡ್ಬಿಡಿ. ಅಷ್ಟೇ ಹಾಕ್ಬೇಕತ್ತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಸ್ ಗಳನ್ನ ನೀವು ಸಂಪೂರ್ಣವಾಗಿ ಹಾಕ್ಬೋದು, ನಡೆಯುತ್ತೆ, ತಲೆ ಕೆಡಿಸ್ಕೋಬೇಡಿ. 63 ಹಾಕೋತೀನಿ, 53 ಹಾಕೋತೀನಿ, 41 ಹಾಕೋತೀನಿ, 89 ಹಾಕೊಂಡ್ಬಿಡ್ತೀನಿ, 31 ಹಾಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ 59 ಹಾಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ನಾನು ಮಾರ್ಕಸ್ ಗಳನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸವಿತಾ ಆಗ್ತಿದ್ದಾನೆ. ಇನ್ನೊಂದು ಹೆಸರು ಕೂಡ ನನಗೆ ಇಲ್ಲಿಂದ ರಾಜ್ಕುಮಾರ್. ಓಕೆ, ರಾಜ್ಕುಮಾರ್ ಎಷ್ಟು ತಗೊಂಡಾನ? 98 ತಗೊಂಡಾನ. ಭಾಳ ಶಾಣೆ ಅದಾನಿವ. 52, 68, 98, 45, 63. ಓಕೆ, ಈ ರೀತಿಯಾಗಿ ಮಾರ್ಕಸ್ ಗಳನ್ನ ತಗೊಂಡಿದ್ದಾರೆ. ಲಾಸ್ಟ್ ಇನ್ನೊಂದು ಹೆಸರು ಆಗ್ಬೇಕಾಗಿದೆ. ಹೌದಾ? ರಾಜ್ಕುಮಾರ್ ಅಥವಾ ಇಲ್ಲಿಂದ ರವಿ ಅಂತ ಹಾಕೊಂಡ್ಬಿಡ್ತೀವಿ. ವಿನಾಯಕ್. ಓಕೆ, ವಿನಾಯಕ ಅಂತ ಹಾಕೊಂಡ್ಬಿಡ್ತೀನಿ. ಓಕೆ, ವಿನಾಯಕ XJ ಅಂತ ನಾನು ಸಂಪೂರ್ಣವಾಗಿ ಹಾಕ್ಬಿಡ್ತೀನಿ. ಅವರ ಒಂದು ಅಡ್ಡ ಹೆಸರು ಕೂಡ ಹಾಕ್ಬಿಡ್ತೀನಿ. ವಿನಾಯಕ XJ ಆಗ್ತಿದ್ದಾನೆ. ಏನಾಯ್ತು ಇಲ್ಲಿಂದ ಅವರು ಒಂದು ಮಾರ್ಕಸ್ ಹಾಕ್ಬೇಕಲ್ಲ, 87, 74, ಹೌದಾ, 45 ಮತ್ತೆ 30 ಅಷ್ಟೇ ಹಾಕ್ತೀನಿ. ಅದರ ಜೊತೆಗೆ ಇಲ್ಲಿಂದ 25 ಜೊತೆಗೆ 89.
ಈ ರೀತಿಯಾಗಿ ನಾನು ಮಾರ್ಕಸ್ ಗಳನ್ನ ಸಂಪೂರ್ಣವಾಗಿ ಹಾಕಿದ್ದೀನಿ. ಈಗ ಏನ್ ಕಂಡುಹಿಡಿಯಬೇಕಾಗಿದೆ ನನಗೆ, ಮಿನಿಮಮ್ ಮ್ಯಾಕ್ಸಿಮಮ್. ಮಿನಿಮಮ್ ಅಂದ್ರೆ ಅತ್ಯಂತ ಕಡಿಮೆ ಮಾರ್ಕಸ್ ತಗೊಂಡಿರುವಂತಹ ಸಬ್ಜೆಕ್ಟ್ ಯಾವುದು, ಅಂದ್ರೆ ಅತ್ಯಂತ ಕಡಿಮೆ ಎಷ್ಟು ಮಾರ್ಕಸ್ ಬಿದ್ದಾವ ಇವನಿಗೆ, ಅತ್ಯಂತ ಕಡಿಮೆ ಬಿದ್ದಿರುವಂತಹ ಮಾರ್ಕಸ್ ಯಾವುದು ಅನ್ನೋದನ್ನ ಹುಡುಕ್ಬೇಕಾಗಿದೆ. ಜೊತೆಗೆ ಅತ್ಯಂತ ಜಾಸ್ತಿ ಮಾರ್ಕಸ್ ತಗೊಂಡಿರುವಂತದನ್ನ ಹುಡುಕ್ಬೇಕಾಗಿದೆ. ಜೊತೆಗೆ ಟೋಟಲ್ ಎಷ್ಟಾಗುತ್ತೆ ಅವನ ಒಂದು ಮಾರ್ಕಸ್ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಎವರೇಜ್ ಅಂದ್ರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಗ್ರೇಡ್ ಅಂದ್ರೆ ಫಸ್ಟ್ ಕ್ಲಾಸ್ ಬಂದ, ಡಿಸ್ಟಿಂಕ್ಷನ್ ಬಂದ, ಡಿಸ್ಟಿಂಕ್ಷನ್ ಆದ ನಂತರ ಅದರ ಮೇಲಿನ ಡಿಸ್ಟಿಂಕ್ಷನ್ ಬಂದನ, ಇವೆಲ್ಲ ಚೆಕ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹೆಂಗ್ ಹಾಕ್ಬೇಕು ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಬೇಕಾಗಿರುವಂತದ್ದು. ಓಕೆ, ಒಂದು ಕ್ಲಾಸಿಗೆ ದಯವಿಟ್ಟು ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಆನ್ಲೈನ್ ಕ್ಲಾಸ್ಗೆ ನಾನು ಉಚಿತವಾಗಿ ಕಲಿಸ್ಲಿಕ್ಕೆ ನಾನು ಯಾರು ಭಗವಂತನಿಂದ ಬಂದಿರುವಂತಹ ವ್ಯಕ್ತಿ ಅಲ್ಲ, ನನಗೆ ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಬಡವ ಅಲ್ಲ. ಓಕೆ, ಈ ಒಂದು ಕ್ಲಾಸ್ ಅನ್ನ ಅಂದ್ರೆ ಯಾರಿಂದ ನೀವು ಶಿಕ್ಷಣವನ್ನ ತಗೋತಾ ಇದ್ದೀರೋ ಅದನ್ನ ಉಚಿತವಾಗಿ ಎಲ್ಲೂ ಕೂಡ ತಗೊಳ್ಳಿಕ್ಕೆ ಹೋಗ್ಬೇಡಿ. ಗುರು ದಕ್ಷಿಣೆ ಅಂತ ಬರೀ ನಾವು ಒಂದು ಕಾಲಿಗೆ ನಮಸ್ಕಾರ ಮಾಡಿದ್ರೆ ಒಂದು ಗುರು ದಕ್ಷಿಣೆ ಅಂತ ಕೊಟ್ಬಿಟ್ಟಿರ್ತೀವಿ. ಅಂಥದ್ರಲ್ಲಿ ನಿಮ್ಗೆ ಒಂದು ವಿದ್ಯೆಯನ್ನ ಪ್ರಸಾರ ಮಾಡ್ತಾ ಇದೀರಿ. ನಾನು ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿನಿ, ನೀವು ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರಿ. ಆದ್ರೆ ಆ ವಿಶ್ವಾಸ ಏನಪ್ಪಾ ಅಂದ್ರೆ ನಾನು ಕಲಿಸ್ತಾ ಇದ್ದೀನೋ ಒಂದು ಆತ್ಮವಿಶ್ವಾಸ ತಗೊಂಡು ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಈ ಒಂದು ಕ್ಲಾಸ್ ಅನ್ನ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇದ್ರಿ. ಎಲ್ಲೇ ಒಂದ್ ಕಡೆ ನೀವು ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ನಿಮ್ಗೆ ಉಚಿತವಾಗಿ ಯಾರು ಕೂಡ ಕಲಿಸ್ಕೊಡುದಿಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ಯಾಕಂದ್ರೆ ಎಲ್ಲೋ ಒಂದು ಇವತ್ತೆಲ್ಲ ನಾಳೆ ಹರಿಯುವಂತ ಬಟ್ಟೆಗಳಿಗೆ ನಾವು ಸಾವಿರಾರು ರೊಕ್ಕ ಕೊಟ್ಟು ಖರ್ಚು ಮಾಡಿ ಬಟ್ಟೆ ಹಾಕೊಂಡು 2 ದಿನದೊಳಗೆ ಹರಿದು ಹೋಗ್ಬಿಡ್ತದೆ. ಆದ್ರೆ ಈ ಒಂದು ವಿದ್ಯೆ ಅನ್ನೋದು ಇದೆಯಲ್ಲ, ನಮ್ಮ ತಲೆ ಒಳಗೆ ಬತ್ತು ಅಂದ್ರೆ ಯಾರು ಕೂಡ ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರು ಯಾವಾಗ್ಲೂ ಕೂಡ ಇದು ಹರಿಲಿಕ್ಕೆ ನಾಶ ಮಾಡ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಅಂತ ಒಂದು ವಿದ್ಯೆಯನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಕೋರ್ಸ್ಗೆ ಇವತ್ತು ಬಹಳಷ್ಟು ಜನ ಹೊಸದಾಗಿ ಕೂಡ ಜಾಯ್ನ್ ಆಗಿರ್ತೀರಿ. ಒಬ್ರಿಗೆ ಹೇಳ್ಬೇಕು ಇನ್ನೊಬ್ರಿಗೆ ಬಿಡ್ಬೇಕಂತ ಆ ರೀತಿಯಾಗಿ ಇರೋದಿಲ್ಲ. ದಯವಿಟ್ಟು ಹೇಳುವಂತವ್ರು, ವಿಡಿಯೋ ನೋಡುವಂತವ್ರು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೇಕು, ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಇದರದೇ ಆದಂತ ಒಂದು ಕೋರ್ಸಿನ ಫೀಸ್ ಇರುತ್ತೆ ಸರ್. ಓಕೆ, ಎಷ್ಟು ಫೀಸ್ ಇರುತ್ತೆ ಅದನ್ನು ಕೂಡ ಹೇಳ್ಬಿಡ್ತೀನಿ. 3 ತಿಂಗಳ ಬೇಸಿಕ್ ಕಂಪ್ಯೂಟರ್ ಕೋರ್ಸಿನ ಫೀಸ್ ಬಂದ್ಬಿಟ್ಟು ನಿಮ್ಗೆ 2,000 ರೂಪಾಯಿ ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. 2,000 ರೂಪಾಯಿ ಫೀಸ್ ಅನ್ನ ಪೇ ಮಾಡಿದ ನಂತರ ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು 3 ತಿಂಗಳ ಕಂಪ್ಯೂಟರ್ ಕೋರ್ಸ್, ನಿಮ್ಗೆ ಇಂಗ್ಲಿಷ್ ಬರ್ಲಿ ಬರದೇ ಇರ್ಲಿ ಏನೂ ಗೊತ್ತಿಲ್ಲ ಅಂದ್ರೂ ಜೀರೋದಿಂದ ಸಂಪೂರ್ಣವಾಗಿ ಹೀರೋ ಮಾಡ್ತೇನೆ. ನಿಮ್ಗೆ 1 ವರ್ಷ ಕಂಪ್ಯೂಟರ್ ಕೋರ್ಸ್ ಕಲ್ತು ನಿಮ್ ಮುಂದೆ ಬಂದ್ರು ಕೂಡ ನಿಮ್ ಮುಂದೆ ಅವನು ಏನೂ ಆಗಿರಬಾರ್ದು, ಅಷ್ಟು ಚೆನ್ನಾಗಿ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ಉಚಿತವಾಗಿ ಕೋರ್ಸ್ಗೆ ಜಾಯಿನ್ ಆಗಿ ಕಲಿಯುವಂತದ್ದನ್ನ ಯಾರು ಕೂಡ ಮಾಡಬಾರ್ದು. ದಯವಿಟ್ಟು ಎಲ್ಲರಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾಕಂದ್ರೆ ಒಂದು ಎಫರ್ಟ್ ಇರುತ್ತೆ. 1 ತಾಸನ್ನ ತಗೊಂಡು ನಾನು ಎಲ್ಲ ಕೆಲಸವನ್ನ ಬಿಟ್ಟು ಆ ಶ್ರಮ ತಗೊಂಡು ನಿಮ್ ಜೊತೆಗೆ ಹಂಚ್ಕೊಂಡು ಹೇಳ್ತಾ ಇರ್ತೀನಲ್ಲ, ಆ ಒಂದು ಸಮಯಕ್ಕೆ ಒಂದು ಬೆಲೆ ಕಟ್ಟಬೇಕಾಗ್ತದೆ. ಹಾಗಾಗಿ ಈ ಒಂದು ಸಮಯ ನಾನು ಬೇರೆ ಕಡೆ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ನನಗೆ ಲಾಭ ಸಿಗುತ್ತೆ. ಹಾಗಾಗಿ ಸಮಯ ಇಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ಇವತ್ತು ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್. ಓಕೆ, ನಾಳೆ ದಿನ ಉಚಿತವಾಗಿ ಯಾರಿಗೂ ಕೂಡ ಜಾಯ್ನ್ ಆಗಲಿಕ್ಕೆ ಅವಕಾಶ ಇರಲ್ಲ, ಪ್ರವೇಶ ಪಡೆದವರಿಗೆ ಮಾತ್ರ ಅವಕಾಶ ಇದ್ದಿರುತ್ತೆ, ನೆನಪಿರ್ಲಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ನಾವು ಟೈಪ್ ಮಾಡಿದ ನಂತರ ಏನ್ ಮಾಡಬೇಕಾಗಿದೆ, ಮಿನಿಮಮ್ ಮ್ಯಾಕ್ಸಿಮಮ್ ಟೋಟಲ್ ಎವರೇಜ್ ಗ್ರೇಡ್ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಫಾರ್ಮುಲಾ ಏನಿರುತ್ತೆ ಸರಿಯಾಗಿ ನಿಮ್ಮ ಒಂದು ನೋಟ್ಬುಕ್ ಒಳಗಡೆ ಬರೆದಿಟ್ಕೊಳ್ಳಿ. ದಯವಿಟ್ಟು ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸೆಲ್ ಕೆಲಸ ಮಾಡುವುದೇ ಫಾರ್ಮುಲಾ ಮೇಲೆ ಕೆಲಸ ಮಾಡುವಂತದ್ದು, ಗೊತ್ತಾಗ್ತದೆ. ಫಾರ್ಮುಲಾ ಯೂಸೇ ಇಲ್ಲ ಅಂದ್ರೆ ನೀವು ಸುಮ್ಮನೆ ಟೈಪ್ ಮಾಡ್ಕೋತ ಹೋಗ್ಬೇಕಾಗ್ತದೆ. ಓಕೆ, ಈಸ್ ಈಕ್ವಲ್ ಟು ಅನ್ನ ಫಸ್ಟ್ ಗೆ ಟೈಪ್ ಮಾಡ್ಕೋಬೇಕು. ಮಿನಿಮಮ್ ಏನ್ ಹೇಳ್ಕೊಡ್ತದೆ ಅಂದ್ರೆ ಇವರು ಗುರು ಅನ್ನೋರು ಅತ್ಯಂತ ಕಡಿಮೆ ಮಾರ್ಕಸ್ ಯಾವ್ದು ತಗೊಂಡಿದ್ದಾರೆ ಅನ್ನೋದನ್ನ, ಅಂದ್ರೆ ಅತ್ಯಂತ ಕಡಿಮೆ ಮಾರ್ಕಸ್ ಯಾವ್ದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆಯಲ್ಲ, ಅವಾಗ ನೀವೇನ್ ಮಾಡ್ಬೇಕು, MIN ಓಕೆ ಈಸ್ ಈಕ್ವಲ್ ಟು ಹಾಕಿ MIN ಹಾಕಿದ್ರಲ್ಲಿ ಮಿನಿಮಮ್ ಅಂತ ಬರುತ್ತೆ. ಬ್ರಾಕೆಟ್ ಅಂತ ಹಾಕೊಳ್ಳಿ. ಬ್ರಾಕೆಟ್ ಹಾಕಿದ ನಂತರ ಎಲ್ಲಿಂದ ಎಲ್ಲಿವರೆಗೆ ಹುಡುಕ್ಬೇಕಾಗಿದೆ ಅಂತ ಕೇಳತ್ತೆ. ಅವಾಗ ನಾನು ಎಲ್ಲಿಂದ B2 ಓಕೆ, ಎರಡನೇ ರೋ ಇರೋದ್ರಿಂದ ಬಿ ಕಾಲಮ್ 2 ಒಂದು ಕಾಲಮ್ ಒಳಗೆ ಇದೆ, 1 2 ಇದೆ, ಹೌದಿಲ್ಲ ರೀ, 2 ಕಾಲಮ್ಗಳು ಇರೋದ್ರಿಂದ ನಾನು ಏನ್ ಮಾಡ್ತೀನಿ, B2 ಅಂತ ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡ್ಬಿಡ್ತೀನಿ. B2 ಅಂತ ಮಾಡ್ತಿದ್ದಾನೆ, ಆಟೋಮೆಟಿಕ್ ಆಗಿ ನೀವು ನೋಡಬಹುದು ಮೇಲ್ಗಡೆ ಸೆಲೆಕ್ಷನ್ ಆಗಿದೆ. B3 ಅಂತ ಮಾಡ್ಬೇಕು ನಾವು, ಯಾಕಂದ್ರೆ ಗುರು ಅನ್ನೋದು 99 ಎಲ್ಲಿ ತಗೊಂಡಿದ್ದಾನೆ, ಇಲ್ಲಿ ತಗೊಂಡಿರುವಂತದ್ದು. ಅವಾಗ B3 ಅಂತ ಟೈಪ್ ಮಾಡಿ ಕೆಳಗಡೆ ಬರುತ್ತೆ. ಹೌದಾ, ಇಲ್ಲಿದಿಂದ ಇಲ್ಲಿವರೆಗೆ ನನಗೆ ಸರ್ಚ್ ಮಾಡಿ ಇದರಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ್ದಿದೆ ಅನ್ನೋದನ್ನ ಇಲ್ಲಿ ನನಗೆ ತೋರಿಸಬೇಕಾಗಿದೆ. ಅಂದ್ರೆ ನೀವೇನ್ ಮಾಡ್ಬೇಕೀಗ G ಓಕೆ, ಅನುಪಾತ ಕೊಡಬೇಕು. ಅನುಪಾತ ಕೊಟ್ಟು ಏನ್ ಮಾಡಬೇಕು, G3 ಅಂತ ಹಾಕೋಬೇಕು. G3 ಓಕೆ, ನೋಡಿ ಇಲ್ಲಿಂದ ಇಲ್ಲಿವರೆಗೆ ಸೆಲೆಕ್ಷನ್ ಆಯ್ತು. ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಅತ್ಯಂತ ಕಡಿಮೆ ಮಾರ್ಕಸ್ ತಗೊಂಡಿರುವಂತದ್ದು ಯಾವುದಕ್ಕೆ, 45 ಅತ್ಯಂತ ಕಡಿಮೆ ಮಾರ್ಕಸ್ ತಗೊಂಡಿರುವಂತದ್ದು ಕೂಡ ನನಗೆ ತೋರಿಸಲಿಕ್ಕೆ ಬರುತ್ತೆ. ಹೌದಾ, ಈಗ ಮ್ಯಾಕ್ಸಿಮಮ್ ಅತ್ಯಂತ ಜಾಸ್ತಿ ಮಾರ್ಕಸ್ ತಗೊಂಡಿರುವಂತದ್ದು ಯಾವುದಪ್ಪ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಅವಾಗ ಈಸ್ ಈಕ್ವಲ್ ಟು ಅಂತ ಮಾಡಬೇಕು. ಈಸ್ ಈಕ್ವಲ್ ಟು ಮಾಡಿದ ನಂತರ ಎಲ್ಲಿಂದ ಎಲ್ಲಿವರೆಗೆ ಹುಡುಕ್ಬೇಕು, ಸೇಮ್ ಸಬ್ಜೆಕ್ಟ್ 1 ಇಂದ ಸಬ್ಜೆಕ್ಟ್ 6 ವರೆಗೆ ಹುಡುಕ್ಬೇಕಾಗಿದೆಯಲ್ಲ, ಅವಾಗ ಏನ್ ಮಾಡ್ಬೇಕು, B
3 ಅಂತ ಹಾಕೊಂಡ್ಬಿಡಿ. ಸಾರಿ, ಬ್ರಾಕೆಟ್ ಕೊಡಬೇಕು. ಓಕೆ, ಮಿನಿಮಮ್ ಅಂತ MAX ಅಂತ ಬರೀಲೇಬೇಕು. ಮ್ಯಾಕ್ಸಿಮಮ್ ಬ್ರಾಕೆಟ್ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿಂದ 90 ಕ್ಕೆ B3 ಅಂತಾನೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅನುಪಾತ ಕೊಡಿ. ಅದಾದ್ಮೇಲೆ ಏನ್ ಮಾಡ್ಬೇಕು, 45 ಮೇಲೆ ಕ್ಲಿಕ್ ಮಾಡಿ ಬ್ರಾಕೆಟ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ನೀವು ಎಂಟರ್ ಮಾಡ್ತಿದ್ದಾನೆ. 99 ಅಂದ್ರೆ 99 ಜಾಸ್ತಿ ಇರುವಂತ ಮಾರ್ಕಸ್ ಎಲ್ಲಿದೆ, ಸಬ್ಜೆಕ್ಟ್ 1 ಗೆ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಗೆ 99 ತಗೊಂಡಿರುವಂತದ್ದು. ಬಟ್ ಸಬ್ಜೆಕ್ಟ್ ಬರಲ್ಲ, ಅತಿ ಹೆಚ್ಚು ಅತಿ ಕಡಿಮೆ ಅಂದ್ರೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ್ದಿದೆ 45, ಜಾಸ್ತಿ ಎಷ್ಟಿದೆ 99, ಇಷ್ಟೇ ನೋಡುವಂತದ್ದು. ಜೊತೆಗೆ ಟೋಟಲ್ ಒಂದು ಮಾರ್ಕಸ್ ಎಷ್ಟಾಗುತ್ತೆ ಇವ್ರದ್ದು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಅವಾಗ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. SUM ಸಮ್ ಫಾರ್ಮುಲಾನ ಹಚ್ಚಬೇಕಾಗತ್ತೆ. ಸಮ್ ಹಾಕ್ಸಿದಾಗ ಏನ್ ಮಾಡಬೇಕು, ಬ್ರಾಕೆಟ್ ಅನ್ನ ಕೊಡಬೇಕು. ಎಲ್ಲಿಂದ ಎಲ್ಲಿವರೆಗೆ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂದ್ರೆ 6 ಸಬ್ಜೆಕ್ಟ್ ಅಷ್ಟೇ ಕೂಡಿಸಬೇಕಾಗಿದೆಯಲ್ಲ. ಅವಾಗ B3 3 ಲೈನ್ ಇರೋದ್ರಿಂದ ಇದರ ಮೇಲೆ ಕ್ಲಿಕ್ ಮಾಡಿ B3 ಅಂತ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನೀವು ಮತ್ತೆ ಅನುಪಾತವನ್ನ ಕೊಡಬೇಕು. B3 ಇಂದ ಎಲ್ಲಿವರೆಗೆ, ಇಲ್ಲಿಂದ ಸಬ್ಜೆಕ್ಟ್ 6 ವರೆಗೆ ಕ್ಲಿಕ್ ಮಾಡಿಕೊಂಡು ಬ್ರಾಕೆಟ್ ಕಂಪ್ಲೀಟ್ ಅಂತ ಮಾಡಿಕೊಂಡು ಎಂಟರ್ ಮಾಡಿದ್ರೆ 496 ಮಾರ್ಕಸ್ ಗಳ ಇವರು ತಗೊಂಡಿರುವಂತದ್ದು ನನಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಜೊತೆಗೆ ಎವರೇಜ್ ಕಂಡು ಹಿಡಿಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಎವರೇಜ್ ಗೆ ಇಸ್ ಈಕ್ವಲ್ ಟು ಅಂತ ಮಾಡ್ಕೊಂಡು AVG ಅಂತ ಟೈಪ್ ಮಾಡಬೇಕು. ಓಕೆ, AVG ಅಂತ ಟೈಪ್ ಮಾಡಿ ಬ್ರಾಕೆಟ್ ಅನ್ನ ಹಾಕೊಳ್ಳಿ. ಯಾವುದೇ ಒಂದು ಎವರೇಜ್ ಪರ್ಸೆಂಟೇಜ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಎಕ್ಸೆಲ್ ಒಳಗೆ ಬಹಳ ಈಸಿ. ಓಕೆ, AVG ಅಂತ ಹಾಕಬೇಕು. ಹಾಕಿದ ನಂತರ ಏನ್ ಮಾಡ್ಬೇಕು, ಇಲ್ಲಿಂದ ಯಾವ ಕಾಲಮ್ ಒಳಗಿದೆ J3. ಓಕೆ, 3 ಕಾಲಮ್ ಒಳಗೆ ಇರೋದ್ರಿಂದ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅವಾಗ ಬಾರ್ 6 ಎಷ್ಟು ಸಬ್ಜೆಕ್ಟ್ ಇದಾವೆ, 6 ಸಬ್ಜೆಕ್ಟ್ ಗೆ ಅಂದ್ರೆ 6 ಸಬ್ಜೆಕ್ಟ್ ಗೆ ಎಷ್ಟು ತಗೊಂಡಿರುವಂತ 600 ಮಾರ್ಕ್ಸ್ ಎಷ್ಟು ತಗೊಂಡಿರೋ ಅನ್ನೋದು ಕೂಡ ನೋಡಬಹುದು. ಓಕೆ, ಈಗೇನ್ ಮಾಡ್ತಾ ಇದ್ದಾನೆ, ಎಂಟರ್ ಮಾಡ್ತಿದ್ದಾನೆ. ಓಕೆ ಅಂತ ಮಾಡ್ಕೊಂಡ್ಬಿಡಿ. 82.66 ಒಂದು ಪರ್ಸೆಂಟೇಜ್ ಅನ್ನ ಇವರು ಸಂಪೂರ್ಣವಾಗಿ ತಗೊಂಡಿರುವಂತದ್ದು. ಎಷ್ಟು ತಗೊಂಡಿದ್ದಾರೆ, 86.67 82.67 ಒಂದು ಪರ್ಸೆಂಟೇಜ್ ವರೆಗೆ ಸಂಪೂರ್ಣವಾಗಿ ಆಗ್ತಾ ಇದೆ. ಜೊತೆಗೆ ಎವರೇಜ್ ಗ್ರೇಡ್ ನೋಡಬೇಕಾಗಿದೆ. ಗ್ರೇಡ್ ನೋಡೋಣ ಅಂತ ಮೊದಲು ಇನ್ನೊಂದ್ಸರಿ ಹೇಳ್ಕೊಡ್ತೀವಿ ನೋಡ್ರಿ ಕೆಳಗಡೆ. ಓಕೆ, ಆಮೇಲೆ ಗ್ರೇಡ್ ನೋಡೋಣ. ಓಕೆ, ಅದು ಬಹಳ ದೊಡ್ಡ ಫಾರ್ಮುಲಾ ಬರುತ್ತೆ. ಮತ್ತೆ ಇಲ್ಲಿಂದ ಇಸ್ ಈಕ್ವಲ್ ಟು ಮಿನಿಮಮ್ ಅನ್ನ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಯಾರು ಹೇಳ್ಕೊಡ್ತೀರಿ, ಒಬ್ರು ಹೇಳ್ಬೇಕು. ಇಷ್ಟತನ ನೋಡ್ತಾ ಇದೀರಿ, ಯಾರಾದ್ರೂ ಒಬ್ರು ಹೇಳ್ರಿ. ಸರ್ ಇಸ್ ಈಕ್ವಲ್ ಟು ಸರ್ ಫಸ್ಟ್ ಇಸ್ ಈಕ್ವಲ್ ಟು ಹಾಕಿದೀನಿ. ಮುಂದೆ ಬ್ರಾಕೆಟ್ ಓಪನ್, ಬ್ರಾಕೆಟ್ ಮಿನಿಮಮ್ ಸರ್ ಮಿನಿಮಮ್ ಮಿನಿಮಮ್ ಹಾಕ್ಬೇಕು. ಆಮೇಲೆ ಬ್ರಾಕೆಟ್ ಹಾಕ್ಬೇಕು ಸರ್. ಬ್ರಾಕೆಟ್ ಹಾಕ್ಬೇಕು. ಬ್ರಾಕೆಟ್ ಹಾಕ್ಬಿಟ್ಟು B4 ಹಾಕ್ಬೇಕು. B4 B ಕಾಲಮ್ 49 4ನೇ ಲೈನ್. ಸುನೀತಾ ಗುರುದಾಗಿದೆ ಈಗ. ಸುನೀತಾ ಅನ್ಕೊಂಡು ಹಿಡಿತಾ ಇದೀವಿ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಬತ್ತು ಮಾಡಿದ್ದೀನಿ. ಮತ್ತೆ ಅನುಪಾತ ಹಾಕ್ಬೇಕು ಸರ್. ಅನುಪಾತ ಹಾಕ್ಬಿಟ್ಟು G4 ಹಾಕ್ಬೇಕು. G4 ಗುಡ್ ಬ್ರದರ್. ಓಕೆ, ಇಲ್ಲಿಂದ G4 ಅಂತ ಹಾಕೊಂಡು ಬ್ರಾಕೆಟ್ ಕಂಪ್ಲೀಟ್ ಅಂತ ಹೇಳಬೇಕು. ಕ್ಲೋಸ್ ಮಾಡಬೇಕು. ಈಗ ಎಂಟರ್ ಅಂತ ಮಾಡಿದ್ರೆ 59 ಆಟೋಮೆಟಿಕ್ ಬರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಕ್ಸಿಮಮ್ ಗೆ ಹೇಳಬೇಕು. ಸೇಮ್ ಸರ್, ಮಿನಿಮಮ್ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಅಂತ ಹಾಕ್ಬೇಕು. ಇಲ್ಲಿಂದ MAX ಮ್ಯಾಕ್ಸಿಮಮ್ ಹಾಕ್ಬೇಕು. ಬ್ರಾಕೆಟ್ ಕೊಡಬೇಕು. ಇಲ್ಲಿಂದ 65 ಸೆಲೆಕ್ಷನ್ ಮಾಡಿ ಅನುಪಾತ ಕೊಡಿ. 65ರಿಂದ 59ಕ್ಕೆ 56 ಸಬ್ಜೆಕ್ಟ್ ಗೆ ಹಾಕೊಂಡು ಎಂಟರ್ ಮಾಡ್ಕೊಂಡ್ರು ಕೂಡ 98 ಬಂದ್ಬಿರತ್ತೆ. ಟೋಟಲ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಈಸ್ ಈಕ್ವಲ್ ಟು ಮಾಡಬೇಕು. SUM ಸಮ್ ಅಂತ ಹಾಕ್ಬೇಕು. ಬ್ರಾಕೆಟ್ ಅಂತ ಹಾಕೊಳ್ಳಿ. ಎಲ್ಲಿಂದ ಕೂಡಿಸ್ಬೇಕಪ್ಪ ಅಂದ್ರೆ 1ನೇ ಸಬ್ಜೆಕ್ಟ್ ಲಿಂದ ನೀವೇನ್ ಮಾಡ್ಬೇಕಾಗತ್ತೆ, ಎಷ್ಟು ಮಾಡಬೇಕು, ಅನುಪಾತ ಎಲ್ಲಿಂದ ಎಲ್ಲಿವರೆಗೆ, ಇಲ್ಲಿಂದ ನನಗೆ 6 ಸಬ್ಜೆಕ್ಟ್ ವರೆಗೆ ಬರಬೇಕಾಗಿದೆ. ಎಂಟರ್ ಮಾಡ್ಕೊಳ್ಳಿ. 455 ಮಾರ್ಕ್ಸ್ ಗಳ ಇವರು ಸಂಪೂರ್ಣವಾಗಿ ತಗೊಂಡಿರುವಂತದ್ದು. ಹಾಗಾದ್ರೆ ಇವರ ಒಂದು ಎವರೇಜ್ ಏನಾಗುತ್ತೆ ಅನ್ನೋದನ್ನ ನೋಡಿದಾಗ ಈಸ್ ಈಕ್ವಲ್ ಟು ಮಾಡಬೇಕು. ಈಸ್ ಈಕ್ವಲ್ ಟು ಮಾಡಿದ ನಂತರ AVG ಎವರೇಜ್ ಫಾರ್ಮುಲಾನ ನಾವು ಹಾಕಬೇಕಾಗುತ್ತೆ. ಜೊತೆಗೆ ಬ್ರಾಕೆಟ್ ಅನ್ನ ಕೊಡಿ. ಬ್ರಾಕೆಟ್ ಕೊಟ್ಟಾದ್ಮೇಲೆ ಟೋಟಲ್ ಮಾರ್ಕ್ಸ್ ಗೆ ಕ್ಲಿಕ್ ಮಾಡಿಕೊಂಡು ಡಿವೈಡೆಡ್ ಬೈ 6. ಓಕೆ, ಎಂಟರ್ ಮಾಡ್ಕೊಂಡ್ರೆ ಸಾಕೇನಾಗುತ್ತೆ, ಓಕೆ ಅಂತ ಮಾಡಬೇಕು. 75% ಇವರು ಸಂಪೂರ್ಣವಾಗಿ ತಗೊಂಡಿರುವಂತದ್ದು. ಹಾಗಾದ್ರೆ ಗ್ರೇಡ್ ಫಸ್ಟ್ ಕ್ಲಾಸ್ ಆಗಿದ್ದಾನ, ಡಿಸ್ಟಿಂಕ್ಷನ್ ಆಗಿದ್ದಾನ, ಅಥವಾ ಸೆಕೆಂಡ್ ಕ್ಲಾಸ್ ಆಗಿದ್ದಾನ, ಅಥವಾ ಫೇಲ್ ಆಗಿದ್ದಾನ, ಅದನ್ನ ನಾವು ಯಾವ ರೀತಿಯಾಗಿ ತಗೋಬೇಕು ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತದ ಅಂದ್ರೆ ಫೇಲ್ ಆದವರಿಗೆ ಫೇಲ್ ಅಂತ ತೋರಿಸಬೇಕು. ಫಸ್ಟ್ ಕ್ಲಾಸ್ ಆದವರಿಗೆ ಫಸ್ಟ್ ಕ್ಲಾಸ್ ಅಂತ ಬರಬೇಕು. ಸೆಕೆಂಡ್ ಕ್ಲಾಸ್ ಆದವರಿಗೆ ಸೆಕೆಂಡ್ ಕ್ಲಾಸ್ ಅಂತ ತೋರಿಸಬೇಕು. ಫೇಲ್ ಆದವರಿಗೆ ಫೇಲ್. ಇವೆಲ್ಲವನ್ನು ಕೂಡ ನಾವು ಗ್ರೇಡ್ ಒಳಗಡೆ ಚೆಕ್ ಮಾಡಬೇಕಾಗಿದೆ. ಅದನ್ನ ಹೆಂಗ್ ಮಾಡೋದಪ್ಪ ಅಂದ್ರೆ ಅದು ಸ್ವಲ್ಪ ದೊಡ್ಡ ಫಾರ್ಮುಲಾ ಇರುತ್ತೆ. ಸ್ವಲ್ಪ ಜೂಮ್ ಮಾಡ್ಕೋತೀನಿ, ನಿಮ್ಗೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಲಿ. ಓಕೆ, ಮೊದಲಿಗೆ ನಾನು ಗ್ರೇಡ್ ಕಂಡು ಹಿಡಿಬೇಕಾಗಿದೆ. ಅವಾಗ ಈಸ್ ಈಕ್ವಲ್ ಟು ಅಂತ ಹಾಕೋತೀನಿ. ಹೌದಾ, ಈಸ್ ಈಕ್ವಲ್ ಟು ಅಂತ ಹಾಕಿದ ನಂತರ ಏನ್ ಮಾಡ್ಬೇಕು, ಸರಿಯಾಗಿ ನೋಡ್ಕೋಬೇಕಾ, ಸರಿಯಾಗಿ ಅಬ್ಸರ್ವೇಷನ್ ಇಫ್ ಕಂಡೀಷನ್ ಮೊದಲಿಗೆ ಹಚ್ಚಬೇಕು. IF ಇದೊಂದು ಫಾರ್ಮುಲಾ ಇದು. ಓಕೆ, ಇಫ್ ಕಂಡೀಷನ್ ಹಚ್ಚಿದ ನಂತರ ಏನ್ ಮಾಡ್ಬೇಕೀಗ, ಬ್ರಾಕೆಟ್ ಅನ್ನ ಹಾಕಬೇಕು. ಓಕೆ, ಬ್ರಾಕೆಟ್ ಹಾಕಿದ ನಂತರ ಏನ್ ಮಾಡ್ಬೇಕು, ಈಗ ಲಾಜಿಕ್ ಟೆಸ್ಟ್ ಅಂತ ಬರುತ್ತೆ. ಅದನ್ನ ವ್ಯಾಲ್ಯೂ ನಾವು ತಗೋಬೇಕಾಗ್ತದ. ಏನ್ ಮಾಡ್ಬೇಕು, ಇಲ್ಲಿಂದ OR ಅಂತ ಟೈಪ್ ಮಾಡ್ಕೊಳ್ಳಿ. OR ಅಂತ ಟೈಪ್ ಮಾಡ್ತಿದ್ದಾನೆ. ಮತ್ತೆ ಬ್ರಾಕೆಟ್ ಅನ್ನ ಕೊಡಬೇಕು.
ಓಕೆ, ಬ್ರಾಕೆಟ್ ಅನ್ನು ಕೊಡ್ತಿದ್ದಾನೆ. ಏನ್ ಮಾಡಬೇಕಾಗಿದೆ ಈಗ ತಗೋಬೇಕಾಗಿದೆ ಯಾವುದಕ್ಕೆ ಎಷ್ಟು ಅಂದ್ರೆ B2 ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುವಂತದ್ದು. ಯಾಕಂದ್ರೆ B3 ಲಿಂದ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ನನಗೆ. ಹೌದಾ, ಸಬ್ಜೆಕ್ಟ್ ಯಾವ್ದ್ರೊಳಗದ B3 ಅಂದ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ 1 2 3 4 5 6 ಅಂದ್ರೆ ಇಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ B2 ಕಾಲಮ್ ಇರುವಂತದ್ದು 35ಕ್ಕಿಂತ ಕಡಿಮೆ ಇರುವಂತ ಮಾರ್ಕ್ಸ್ ಅನ್ನ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಹೈಯೆಸ್ಟ್ ಮಾರ್ಕ್ಸ್ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಅತ್ಯಂತ ಹೈಯೆಸ್ಟ್ ಮಾರ್ಕ್ಸ್ ಚೆಕ್ ಮಾಡ್ಕೊಂಡು ನಾವಿಲ್ಲಿ ಗ್ರೇಡ್ ಅನ್ನ ಕೊಡ್ಬೇಕಾಗ್ತದೆ. ಓಕೆ, ಅವಾಗ ನಾನು ಏನ್ ಮಾಡ್ತೀನಿ, ಬ್ರಾಕೆಟ್ ಹಾಕಿದ ನಂತರ ಇಲ್ಲಿಂದ B3 ಅಂತ ಕೊಡ್ತೀನಿ ನಾನು. ಓಕೆ, B3 ಕೊಡ್ತಿದ್ದಾನೆ, ಇಲ್ಲಿಂದ ಗ್ರೇಟರ್ ದ್ಯಾನ್ ಕೊಡ್ಬೇಕು. ಈ ಕಡೆ ಮುಖ ಮಾಡಿ ಬಂದಿರತ್ತೆ. ಓಕೆ, ಗ್ರೇಟರ್ ದ್ಯಾನ್ ಕೊಡ್ತಿದ್ದಾನೆ 35 ಅಂತ ಕೊಡಿ. ಅದಾದ್ಮೇಲೆ ಕಾಮ ಕೊಡಬೇಕು. ಅದಾದ ನಂತರ ಗ್ರೇಟರ್ ದ್ಯಾನ್ B3 ಆಯ್ತಾ, ಇದು ಫಸ್ಟ್ ಆಯ್ತು. ಈಗ C3 ಅಂತ ಹಾಕೋಬೇಕು ನಾವು. ನೆಕ್ಸ್ಟ್ ಮತ್ತೇನ್ ಹಾಕ್ಬೇಕು, C3 ಅಂತ ಹಾಕೊಳ್ಳಿ. ಹಾಕಿದ ನಂತರ ಮತ್ತೇನ್ ಮಾಡ್ಬೇಕು, ಗ್ರೇಟರ್ ದ್ಯಾನ್ ಕೊಡಬೇಕು. ಅದಾದ್ಮೇಲೆ ಅದಕ್ಕೂ ಕೂಡ 35 ಅಂದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೋಬೇಕು. ಎಲ್ಲಾ ಟೇಬಲ್ಸ್ ಚೆಕ್ ಮಾಡ್ಬೇಕು 35ಕ್ಕೆ ಇದೆಯಾ ಅಂತೇಳಿ. ಓಕೆ, 35 ಒಳಗಡೆ ಇತ್ತು ಅಂದ್ರೆ ಫೇಲ್ ಅಂತ ನಾವು ಹಾಕಬೇಕು ಅಲ್ಲಿಂದ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, 35 ಅಂತ ಹಾಕೊಂಡ್ಬಿಟ್ಟೆ. ಅದಾದ ನಂತರ C ಆಗಿದೆ. ಈಗ C ಆಗನ D. ನೆಕ್ಸ್ಟ್ ತಗೋತೀನಿ, D ತಗೋತಿದ್ದಾನೆ. ಏನ್ ಮಾಡ್ಬೇಕು, D3 ಅಂತ ಹಾಕೊಳ್ಳಿ. ಶಿಫ್ಟ್ ಹಿಡಿದು ಗ್ರೇಟರ್ ದ್ಯಾನ್ ಹಾಕೋಬೇಕು. ಅದಾದ ನಂತರ D3 ಆಗ್ತಿದ್ದಾನೆ, ಇದಕ್ಕೂ 35 ಕೊಡ್ಬೇಕು, ಕಾಮ ಕೊಡ್ಬೇಕು. ಸೆಕೆಂಡ್ ಬತ್ ನೋಡಿ, 1 2 3 ಸೆಲೆಕ್ಷನ್ ಆಯ್ತಾ. ನೆಕ್ಸ್ಟ್ D ಆಗ್ತಿದ್ದಾನೆ, E ಹಾಕೋಬೇಕು. ಈಗ D ಆಯ್ತು, E3 ಅಂತ ಹಾಕೋಬೇಕು. ಶಿಫ್ಟ್ ಹಿಡಿದು ಬ್ರಾಕೆಟ್ ಹಾಕೋಬೇಕು. ಅದಾದ್ಮೇಲೆ ಇದಕ್ಕೂ 35 ಅಂತ ಕೊಡ್ಬೇಕು. ಮತ್ತೆ ಏನ್ ಮಾಡ್ಬೇಕು, 35 ಕೊಡ್ತಿದ್ದಾನೆ, ಕಾಮ ಕೊಡಿ. ಮುಗಿತಾ, 1 2 3 4 ಸಬ್ಜೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಆಗ್ಬೇಕು, F ತಗೋಬೇಕು. ನೆಕ್ಸ್ಟ್ F3 ಅಂತ ಕೊಡಿ, ಗ್ರೇಟರ್ ದ್ಯಾನ್ ಕೊಡ್ಬೇಕು. F3 ಕೊಡ್ತಿದ್ದಾನೆ, 35 ಕೊಡಿ, ಕಾಮ ಕೊಡ್ಬೇಕು. ಅದಾದ ನಂತರ G3 ಕೊಡ್ಬೇಕಾಗತ್ತೆ, ಅದಕ್ಕೂ ಗ್ರೇಟರ್ ದ್ಯಾನ್ ಕೊಡಿ, 35 ಅಂತ ಕೊಡಿ, ಕಾಮ ಕೊಡಿ. ಓಕೆ, ಇದೇ ರೀತಿಯಾಗಿ ನಾವು ಬರೀತಾ ಹೋಗ್ಬೇಕು. ಮತ್ತೆ ಇದೇ ರೀತಿಯಾಗಿ ಕಲರ್ ಒಳಗಿನದು ಬರ್ತಾನು ಕೂಡ ನಮ್ಗೆ ಇರಬೇಕಾಗ್ತದೆ. ಓಕೆ, ಸಂಪೂರ್ಣವಾಗಿ ಆಯ್ತಾ. 6 ಸಬ್ಜೆಕ್ಟ್ ತಗೊಂಡಿದ್ದೀವಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಬತ್ತು. ಓಕೆ, G3ಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ. ಕಾಮ ಕೊಡಬಾರ್ದು, ಮೊದಲಿಗೆ ಬ್ರಾಕೆಟ್ ಅನ್ನ ಕೊಡಿ, ಅದಾದ ನಂತರ ಕಾಮ ಕೊಡಿ. ಗೊತ್ತಾಯ್ತಾ, ಬ್ರಾಕೆಟ್ ಕೊಟ್ಟು ಕಾಮ ಕೊಟ್ಟು ಆಮೇಲೆ ಡಬಲ್ ಯುನಿಟೆಡ್ ಕಾಮ ಈ ರೀತಿಯಾಗಿ ಕೊಟ್ಟು ಈಗೇನ್ ಮಾಡ್ಬೇಕು, FAIL ಫೇಲ್ ಅಂತ ನಾನು ಸಂಪೂರ್ಣವಾಗಿ ಹಾಕ್ತೀನಿ. ಅಂದ್ರೆ 35 ಮಾರ್ಕ್ಸ್ ಒಳಗಡೆ ತಗೊಂಡಿದ್ರೆ ಯಾವ್ದಾದ್ರು ಸಬ್ಜೆಕ್ಟ್ ಇತ್ತು ಅಂದ್ರೆ ಅದು ಫೇಲ್ ಅಂತ ತೋರಿಸ್ಬೇಕು ನನಗೆ, ಇಲ್ಲಿ ಗೊತ್ತಾಗ್ತದ. ಹಂಗಾಗಿ ನಾನು 35 ಮಾರ್ಕ್ಸ್ ಗಳನ್ನ ಹಾಕೋತಾ ಇದ್ದೇನೆ. 35 35 ಇರ್ತೈತಿಲ್ಲ, 35 ತಗೊಂಡ್ರೆ ಫೇಲ, 30 ತಗೊಂಡ್ರೆ ಫೇಲ, 25 ತಗೊಂಡ್ರೆ ಫೇಲ್ ಅಂತ ಇರ್ತಾವ. ಹಿಂಗ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ ನಂತರ ಅಂದ್ರೆ ಟೋಟಲ್ ಪರ್ಸೆಂಟೇಜ್ ಒಳಗೆ 35 ಆಯ್ತು ಅಂದ್ರೆ ಫೇಲ್ ಅಂತೇಳಿ ನಾವು ಚೆಕ್ ಮಾಡ್ತಾ ಇರುವಂತದ್ದು. ಓಕೆ, ಗ್ರೇಡ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕು, ಮತ್ತೆ ಇಫ್ ಕಂಡೀಷನ್ ಹಚ್ಬೇಕು. ಮತ್ತೆ ಇನ್ನೊಂದು ಹೊಸ ಫಾರ್ಮುಲಾ, ಇಫ್ ಕಂಡೀಷನ್ ಕಂಟಿನ್ಯೂ ಇರ್ತದೆ ಇದು. ಓಕೆ, ಇಫ್ ಕಂಡೀಷನ್ ಹಚ್ಬೇಕು, ಬ್ರಾಕೆಟ್ ಅನ್ನ ಕೊಡಿ. ಬ್ರಾಕೆಟ್ ಕೊಡ್ತಿದ್ದಾನೆ, ಏನ್ ಮಾಡ್ಬೇಕು ಈಗ, K2 ಅಂತ ಬರುತ್ತೆ. ಎಲ್ಲಿಗೆ ನಾವು ಏನ್ ಮಾಡ್ಬೇಕಾಗ್ತದೆ, K ಎಲ್ಲಿದೆ ನಮಗೆ ಟೋಟಲ್ ಎವರೇಜ್ಗೆ ಕಂಡು ಹಿಡಿಬೇಕಾಗಿರುವಂತದ್ದು, ಇದ್ರಾಗ ಕಂಡು ಹಿಡಿಬೇಕು. ಈಗ ಗೊತ್ತಾಗ್ತದೆ. ಅವಾಗ ನಾನು ಏನ್ ಮಾಡ್ಬೇಕು, K2 ಬರಲ್ಲ, ಅದು K3 ಬರುತ್ತೆ. ಓಕೆ, K3 ಬಂದಾಗ ಆಟೋಮೆಟಿಕ್ ಸೆಲೆಕ್ಷನ್ ಆಗ್ಬೇಕು. ಅದು K3 ಬರ್ತಿದ್ದಂಗೆ ನಾವೇನ್ ಮಾಡಿದೀವಿ, K3 ಬರತ್ತಾ, K1 2. ಓಕೆ, K3 ಬರುತ್ತೆ. ಓಕೆ, ಈಗೇನ್ ಮಾಡ್ಬೇಕು, ಬ್ರಾಕೆಟ್ ಕೊಡ್ತಿದ್ದಾನೆ, ಲೆಸ್ ದೆನ್ ಕೊಡಬೇಕು. ಲೆಸ್ ದೆನ್ ಕೊಟ್ಟ ನಂತರ ಮತ್ತೇನ್ ಮಾಡಬೇಕಾಗಿದೆ, ಈಸ್ ಈಕ್ವಲ್ ಟು ಅಂತ ಹಾಕೊಂಡ್ಬಿಡಿ. ಓಕೆ, K3 ಇಫ್ ಕಂಡೀಷನ್ ಹಚ್ಚಿದೀವಿ, ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಇಫ್ ಕಂಡೀಷನ್ ಆಯ್ತು. ನೆಕ್ಸ್ಟ್ ಅದರ ಜೊತೆಗೆ K3 ಎವರೇಜ್ಗೆ ಇದೆ, ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. K3 ಅಲ್ಲೇ ತಗೋಬೇಕಾಗತ್ತೆ. 1 2 1 ಯಾವ ಲೈನಿಗಿದೆ, 1 2. ಓಕೆ, K3 ಅಲ್ಲೇ ಬರೋದು. K3 ಅಂತ ಈ ರೀತಿಯಾಗಿ ಹಾಕೊಂಡು ಮತ್ತೆ ಇಲ್ಲಿಂದ 80 ಅನ್ನ ಕೊಡಿ ಸಂಪೂರ್ಣವಾಗಿ. ಓಕೆ, 80 ಕೊಟ್ರ 80 ಕೊಡ್ತಾ ಇದೀವಿ. K3 80 ಕಾಮ ಕೊಡಬೇಕು. ನೆಕ್ಸ್ಟ್ ಅದಾದ್ಮೇಲೆ 80% ಅವ್ರು ಆಗಿತ್ತು ಅಂದ್ರೆ ಅದು ಡಿಸ್ಟಿಂಕ್ಷನ್ ತೋರಿಸಬೇಕು ಅಂತ ನಾನಿಲ್ಲಿ DIST ಡಿಸ್ಟಿಕ್ ಅಂತ ಹಾಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ, ಡಬಲ್ ಯುನಿಟೆಡ್ ಕಾಮ ಕೊಡ್ತೀನಿ. ಮತ್ತೆ ಇಲ್ಲಿಂದ ಕಾಮ ಕೊಡ್ತೀನಿ ನಾನು ಸಂಪೂರ್ಣವಾಗಿ. ಆಯ್ತಾ, ಈ ರೀತಿಯಾಗಿ ಕೊಟ್ಟಾದ್ಮೇಲೆ ಮತ್ತೇನ್ ಮಾಡ್ಬೇಕಾಗಿದೆ, ಈ ರೀತಿಯಾಗಿ ಅದ ಸಂಪೂರ್ಣವಾಗಿ ಮತ್ತೆ ಏನ್ ಮಾಡಬೇಕು, ಇಫ್ ಕಂಡೀಷನ್ IF ಅಂತ ಹಚ್ಚಬೇಕು. ಇಫ್ ಕಂಡೀಷನ್ ಹಚ್ಚಿದ ಮೇಲೆ ಮತ್ತೇನ್ ಮಾಡ್ಬೇಕಾಗುತ್ತೆ, ಬ್ರಾಕೆಟ್ ಅನ್ನ ತಗೋಬೇಕಾಗುತ್ತೆ. ಬ್ರಾಕೆಟ್ ತಗೊಂಡಾದ್ಮೇಲೆ ಏನ್ ಮಾಡ್ಬೇಕು, ಈಗ ಮತ್ತೆ K3 ಅಂತ ಹಾಕೋಬೇಕು. K3 ಹಾಕಿದ ನಂತರ ಅದರಲ್ಲೇ ನಾವು ಲೆಕ್ಕಾಚಾರ ಮಾಡುವಂತದ್ದು 60% ಆಗಿತ್ತು ಅಂದ್ರೆ ಅವರು ಫಸ್ಟ್ ಕ್ಲಾಸ್ಗೆ ಬರಬೇಕು ಅಂತೇಳಿ ನಾನಿಲ್ಲಿ ಫಸ್ಟ್ ಕ್ಲಾಸ್ ಅಂತ ಹಾಕ್ತೀನಿ. FIRST ಫಸ್ಟ್ ಕ್ಲಾಸ್ ಅಂತ ಹಾಕ್ಬಿಡ್ತೀನಿ. ಓಕೆ, ಫಸ್ಟ್ CLASS ಕ್ಲಾಸ್ ಅಂತ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ಇಲ್ಲಿ ಹಾಕ್ಬೇಕು, ಗೊತ್ತಾಗ್ತದ ಎಲ್ಲಿ ಬತ್ತಪ್ಪ ಅದು. ಓಕೆ, ಈಗ ಹೋಯ್ತು, ಅದು ಯಾವುದೋ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಓಕೆ, ಫಸ್ಟ್ ಕ್ಲಾಸ್ ಅಂತ ಹಾಕೋಬೇಕು. ಇಲ್ಲಿಂದ ಏನು ಓಕೆ, ಕ್ಯಾಪ್ಚರ್ ಆನ್ ಮಾಡ್ಕೊಳ್ಳಿ, CLASS ಕ್ಲಾಸ್ ಅಂತ ನಾನು ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತಾ ಇದ್ದೀನಿ.
CLASS ಕ್ಲಾಸ್ ಅಂತ ಹಾಕಿದೆ. ಅದಾದ್ಮೇಲೆ ಏನ್ ಮಾಡಬೇಕು, ಕ್ಲಾಸ್ ಅಂತ ಸಂಪೂರ್ಣವಾಗಿ ಹಾಕಿದ ನಂತರ ಡಬಲ್ ಇಂಟೆಡ್ ಕಾಮ ಕೊಡಿ, ಆಮೇಲೆ ಸಿಂಗಲ್ ಕಾಮ ಕೊಡಬೇಕು. ಅದಾದ ಮತ್ತೆ ಇಫ್ ಕಂಡೀಷನ್ ಹಚ್ಚಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಬ್ರಾಕೆಟ್ ಅನ್ನ ಕೊಡಿ. ಓಕೆ, ಬ್ರಾಕೆಟ್ ಕೊಟ್ಟಾದ್ಮೇಲೆ ಮತ್ತೆ ಏನ್ ಮಾಡಬೇಕು, K3 ಅಂತ ಕೊಡಬೇಕು. ಅದಾದ್ಮೇಲೆ ಗ್ರೇಟರ್ ದನ್ ಅಂದ್ರೆ ಮುಂದೆ ಮುಖ ಇರುವಂತದ್ದು ಈಸ್ ಈಕ್ವಲ್ ಟು ಅಂತ ಕೊಡಬೇಕು. ಅದಾದ ನಂತರ ಪ್ರತಿಯೊಂದಕ್ಕೂ ಈಸ್ ಈಕ್ವಲ್ ಟು ಅಂತ ಕೊಡಬೇಕಾ. ನೋಡಿ ಇಲ್ಲಿ ಈಸ್ ಈಕ್ವಲ್ ಟು ಅಂತ ಕೊಟ್ಟಿಲ್ಲ, ನಾನು ಮಿಸ್ ಆಗಿತ್ತು. ಈಸ್ ಈಕ್ವಲ್ ಟು ಅಂತ ಕೊಡಿ. ಮತ್ತೆ ಇಲ್ಲಿ ಕೊಟ್ಟಿದ್ದೀನಿ ಡಿಸ್ಟಿಂಕ್ಷನ್ ಇಫ್ ಕಂಡೀಷನ್ ಈಸ್ ಈಕ್ವಲ್ ಟು, ಇಲ್ಲಿನೂ ಕೂಡ ಈಸ್ ಈಕ್ವಲ್ ಟು, ಇಲ್ಲಿನೂ ಕೂಡ ಈಗ ಈಸ್ ಈಕ್ವಲ್ ಟು ಕೊಟ್ಟು ಏನ್ ಮಾಡಬೇಕು, 50 ಮಾರ್ಕ್ಸ್ ಅನ್ನ ಹಾಕೊಂಡ್ಬಿಡ್ತೀನಿ. 50 ಬಂತು ಅಂದ್ರೆ 50% ಆಯ್ತು ಅಂದ್ರೆ ಸೆಕೆಂಡ್ ಕ್ಲಾಸ್ ಹೇಳಪ್ಪ ಅಂತ ನಾನು ಇಲ್ಲಿ ಕಂಪ್ಯೂಟರ್ಗೆ ಹೇಳ್ತಾ ಇದ್ದೀನಿ. ಓಕೆ, SECOUND ಸೆಕೆಂಡ್ ಕ್ಲಾಸ್. ಓಕೆ, CLASS ಸೆಕೆಂಡ್ ಕ್ಲಾಸ್, ಡಬಲ್ ಇಂಟೆಡ್ ಕಾಮ ಕೊಡಬೇಕು. ಮತ್ತೆ ಇಫ್ ಕಂಡೀಷನ್ ಕೊಡಿ. ಅದಾದ ನಂತರ ಮತ್ತೆ ಬ್ರಾಕೆಟ್ ಅನ್ನು ಕೊಡಬೇಕು. ಅದಾದ್ಮೇಲೆ K3 ಅಂತ ಕೊಡಿ. K3 ಅಂತ ಕೊಟ್ಟು ಗ್ರೇಟರ್ ದನ್ ಕೊಟ್ಟು ಈಸ್ ಈಕ್ವಲ್ ಟು ಅಂತ ಹಾಕಿ ಏನ್ ಹೇಳಬೇಕಾಗಿದೆ, 35 ತಗೊಂಡವರಿಗೆ ನಾವು ಜಸ್ಟ್ ಪಾಸ್ ಅಂತ ಕೊಡಬೇಕಾಗಿದೆ. ಅವಾಗ ಮತ್ತೆ ನಾವು ಕಾಮ ಕೊಡಬೇಕು. ಕಾಮ ಕೊಟ್ಟು ಡಬಲ್ ಇಂಟೆಡ್ ಕಾಮ ಕೊಟ್ಟು PASS ಪಾಸ್ ಅಂತ ಕೊಟ್ಟು ಮತ್ತೆ ಡಬಲ್ ಇಂಟೆಡ್ ಕಾಮನ ಕೊಟ್ಟು ನಾವೇನ್ ಮಾಡಬೇಕಾಗುತ್ತೆ, ಎಷ್ಟು ಬ್ರಾಕೆಟ್ ಹಾಕಬೇಕಂದ್ರೆ 5 ಬ್ರಾಕೆಟ್ಗಳನ್ನು ಹಾಕೋಬೇಕು. 1 2 3 4 5. ಓಕೆ, ಸಂಪೂರ್ಣವಾಗಿ 5 ಬ್ರಾಕೆಟ್ಗಳನ್ನು ಸಂಪೂರ್ಣವಾಗಿ ಹಾಕಿದೀವಿ. ಆದ್ರೂ ಕೂಡ ಏನೋ ಮಿಸ್ಟೇಕ್ ಆಗಿದೆ, ಆಗ್ಬೋದು ಅಥವಾ ಆಗದೆ ಹೋಗ್ಬೋದು. ಇದು ಒಂದ್ಸಾರಿ ಈಗ ಏನ್ ಮಾಡ್ತೀನಿ, ಎಂಟರ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಅಂತ ಮಾಡೋಣ, ಸಂಪೂರ್ಣವಾಗಿ ತೋರಿಸ್ಬೇಕು. ಓಕೆ, ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ಗೊತ್ತಾಗ್ತಿದ್ಯಾ. ಓಕೆ, ಅಂದ್ರೆ ಇಲ್ಲಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದು ಸರಿಯಾಗಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋಣ ನಾನು. ಓಕೆ, ಏನಾಗಿದೆ, ಇಲ್ಲಿಂದ ನಾವು ಸಂಪೂರ್ಣವಾಗಿ ಬ್ರಾಕೆಟ್ ಹಾಕಿದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ಕಾಮ ಕೊಟ್ಟಿದ್ದೀವಿ, FAIL ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ಫೇಲ್ ಆದ ನಂತರ ಏನು ಮಾಡಬೇಕು, ಗ್ರೇಟರ್ ದ್ಯಾನ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಕಾಮ ಕೊಡ್ಬೇಕು ಮತ್ತೆ. ಓಕೆ, ಕಾಮ ಕೊಟ್ಟೆ, ಆಯ್ತಾ, ಕಾಮ ಕೊಟ್ಟಿದ್ದೀನಿ. ಈಗ ನೋಡಿ ಇದು ಕಲರ್ ಒಳಗೆ ಬಂತು ನೋಡಿ, ಆಗ್ಲೇ ಕಲರ್ ಒಳಗೆ ಬಂದಿರಲಿಲ್ಲ, ಈಗ ಸೆಲೆಕ್ಷನ್ ಆಯಿತು. K2 ಕೊಟ್ಟಿದ್ದೀನಿ. ಅದಾದ ನಂತರ ಬ್ರಾಕೆಟ್ K2 ಅಂತ ಕೊಟ್ಟೆ, ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಡಿಸ್ಟಿಂಕ್ಷನ್, ಮತ್ತೆ ಇಲ್ಲಿಂದ ಏನು ಕೊಡಬೇಕು, ಡಬಲ್ ಇಂಟೆಡ್ ಕಾಮ, ಮತ್ತೆ ಈಗ ಕೊಡಿ. ಈಗ ಕರೆಕ್ಟ್ ಆಗಿ ಬಂತು, ಡಿಸ್ಟಿಂಕ್ಷನ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ಕಂಟಿನ್ಯೂ ಇರುತ್ತಲ್ಲ, ಇದು ಡಿಸ್ಟಿಂಕ್ಷನ್ ಆದ ನಂತರ ಏನಾಯಿತು, ಕಾಮ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇಫ್ ಕಂಡೀಷನ್ ಹಚ್ಚಬೇಕು, ಬ್ರಾಕೆಟ್ ಬಂದಿದೆ, ಅದರ ಮುಂದೆ ಈಸ್ ಈಕ್ವಲ್ ಟು ಕೊಟ್ಟಿದ್ದೀನಿ. 60 ಮತ್ತೆ ಡಬಲ್ ಇಂಟೆಡ್ ಕಾಮ ಬಂತು, ಫಸ್ಟ್ ಕ್ಲಾಸ್ ಡಬಲ್ ಇಂಟೆಡ್ ಕಾಮ, ಆಮೇಲೆ ಕ್ಲೋಸ್ ಕಾಮ. ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಚಿದ್ದೀವಿ. ನೆಕ್ಸ್ಟ್ ಈ ರೀತಿಯಾಗಿ ಓಕೆ ಕಲರ್ ಒಳಗೆ ಬಂದಿದೆ ಈಗ. ಓಕೆ, ಇವು ಅಂದ್ರೆ ಇವು ಲೈನ್ಸ್ಗಳು ಕಲರ್ ಒಳಗೆ ಬಂತು ಅಂದ್ರೆ ಸಾಕು, ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಡಿಸ್ಟ್ರಿಕ್ಟ್ ಒಳಗೆ ಬಂದ್ಬಿಡ್ತದೆ. ನೋಡಿ ಮೇಲ್ಗಡೆ ಎಷ್ಟು ದೊಡ್ಡ ಫಾರ್ಮುಲಾ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಈ ಒಂದು ಫಾರ್ಮುಲಾನ ಎಲ್ಲರೂ ಕೂಡ ನೀವೇನ್ ಮಾಡಬೇಕು, ಒಂದು ನೋಟ್ಬುಕ್ ಒಳಗೆ ಬರ್ದು ಇಟ್ಕೋರಿ. ಕಾಣಿಸ್ತದೆ, ನೀವು ಜಸ್ಟ್ ಇದರ ಮೇಲೆ ಗ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ಅಲ್ಲಿ ಬಂದ್ಬಿಡ್ತದೆ. ಅದು ಡಬಲ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಏನು ನಾವು ಫಾರ್ಮುಲಾ ಕೊಟ್ಟಿದ್ದೀವಿ ಅದು ಎಲ್ಲವನ್ನು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸಾರಿ, ಕಂಟ್ರೋಲ್ Z ಮಾಡ್ಕೊಳ್ಳಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದ್ಬಿಡ್ತದೆ. ಈಗ ಎಲ್ಲದಕ್ಕೂ ಕೂಡ ಬರ್ಬೇಕಲ್ಲ ಸರ್ ಅಂದ್ರೆ ನೀವು ಏನ್ ಮಾಡ್ಬೇಕು, ಜಸ್ಟ್ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ, ಯಾವ್ದು ಬರುತ್ತೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಜೊತೆಗೆ ಪರ್ಸೆಂಟೇಜ್ ಕೂಡ ನೀವು ಸಂಪೂರ್ಣವಾಗಿ ಚೆಕ್ ಮಾಡಬಹುದು, ಅದನ್ನು ಕೂಡ ಬರುತ್ತೆ. ಓಕೆ, ಸಂಪೂರ್ಣವಾಗಿ ಸರಿಯಾಗಿ ಇದರ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಯೂತ್ ಕರೆಕ್ಟ್ ಆಗಿ ತಗೊಂಡ್ರೆ ಅದು ಬರುತ್ತೆ. ಇವುಗಳನ್ನ ಸರಿಯಾಗಿ ಕೆಳಗಡೆ ಜಕ್ಕೋಬಿಡೋಣ. ಅಟ್ ಎ ಟೈಮ್ ಎಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಸರಿ, ಪ್ಲಸ್ ಪಾಯಿಂಟ್ ಮೇಲೆ ಹಿಡಿದು ಜಗ್ಗಿದ್ರೆ ಸಾಕು, ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಮತ್ತೆ ಕೆಳಗಡೆ ಜಕ್ಕೋಡೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಯಾರು ಫೇಲ್ ಆಗ್ಯಾರ, ಯಾರು ಪಾಸ್ ಆಗ್ಯಾರ, ಅವ್ರ ಜಗತ್ತೇ ನಾವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಕಾಣಿಸ್ತಾ ಇದೆಯಾ? ಸಂಪೂರ್ಣವಾಗಿ ಗ್ರೇಡಿಗೆ ಒಂದು ಕಲರ್ ಕೊಡ್ತೀನಿ, ಅವಾಗ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಅವಾಗ ನೋಡ್ಬೋದು. ಓಕೆ, ಸಂಪೂರ್ಣವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಇದನ್ನ ರಿಮೂವ್ ಮಾಡ್ಕೊಳ್ಳೋಣ, ಇಲ್ಲಿಂದ ತೆಗೆದ್ಬಿಡ್ತೀನಿ. ಓಕೆ, ಹೀಗೆ ಸಂಪೂರ್ಣವಾಗಿ ಇವುಗಳಿಗೆ ನಾನು ಸ್ವಲ್ಪ ಕಲರ್ ಕೊಟ್ಟರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಇವು ಅದಕ್ಕೆ ಸ್ವಲ್ಪ ಬೇಸಿಕ್ ಕಲರ್ ಕೊಡ್ತೀನಿ. ಓಕೆ, ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಇರುವಂತದಕ್ಕೂ ಕೂಡ ನಾವು ಬೇರೆ ಕಲರ್ ಕೊಡ್ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿಂದ ಎ ಮೇಲೆ ಹೋಗಿ ನೀವು ಸ್ವಲ್ಪ ಬೇರೆ ಕಲರ್ ಅಥವಾ ಯೆಲ್ಲೋ ಕಲರ್ ಕೂಡ ಕೊಡ್ಬೋದು. ಬೋಲ್ಡ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸಂಪೂರ್ಣವಾಗಿ ಯಾರು ಡಿಸ್ಟ್ರಿಕ್ಟ್ ಇದ್ದಾರೆ, ಯಾರು ಫೇಲ್ ಆಗಿದ್ದಾರೆ, ಯಾರು ಪಾಸ್ ಆಗಿದ್ದಾರೆ, ಎಲ್ಲವನ್ನು ಕೂಡ ಸಮಗ್ರವಾಗಿ ನೋಡ್ಲಿಕ್ಕೆ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ. ಹೇಳಿ ಗೊತ್ತಾಗ್ಯದ? ಮಾಡ್ತೀರಿಲ್ಲ ಹಿಂಗ್ ಕೆಲಸ ಯಾರೇ ಕೊಟ್ರಂದ್ರ? ಓಕೆ, ಈ ರೀತಿಯಾಗಿ ನಾವೇನ್ ಮಾಡಬಹುದು, ಯಾವುದೇ ಒಂದು ಕೆಲಸಗಳಾಗಿರ್ಬೋದು ಅಥವಾ ಪರ್ಸೆಂಟೇಜ್ ನೋಡೋದಾಗಿತ್ತು ಅಂದ್ರೆ ಎಕ್ಸೆಲ್ ಒಳಗ, ಯಾಕಂದ್ರೆ ಮಿನಿಮಮ್ ಕಂಡು ಹಿಡಿಯೋದು ಇರ್ತದ, ಮ್ಯಾಕ್ಸಿಮಮ್ ಕಂಡು ಹಿಡೀರಿ ಅಂತ ಹೇಳ್ತಿದ. ಇವೆಲ್ಲವನ್ನು ಕೂಡ ಮಿನಿಮಮ್ ಹೆಂಗ್ ಕಂಡು ಹಿಡಿಬೇಕು, ಮ್ಯಾಕ್ಸಿಮಮ್ ಹೆಂಗ್ ಕಂಡು ಹಿಡಿಬೇಕು ಅನ್ನೋ ಒಂದು ಫಾರ್ಮುಲಾ ಅಂದ್ರೆ ಒಂದು ತಲೆಗೆ ಇಟ್ಕೋರಿ ನೀವು. ಈ ಮಾರ್ಕಸ್ ಸೀಟ್ ಒಳಗೆ ಏನ್ ಫಾರ್ಮುಲಾ ಯೂಸ್ ಮಾಡಿದೀವಿ, ಇದಕ್ಕಷ್ಟಕ್ಕೆ ಯೂಸ್ ಆಗ್ತದಂತಲ್ಲದು, ಗೊತ್ತಾಗ್ತದ. ಈಗ ಮನ್ಯಾಗ ಒಂದು ಕುಕ್ಕರ್ ತಂದಿರ್ತೀರಪ್ಪ, ಆ ಕುಕ್ಕರ್ ಒಳಗೆ ಬರೀ ಅನ್ನ ಬೇಯಿಸಕ್ ಅಷ್ಟೇ ಯೂಸ್ ಮಾಡ್ತಿರೋ, ಎಲ್ಲಾ ತರ ಮಾಡ್ತಿರಿಲ್ಲ, ಅದ್ರಾಗ ಬ್ಯಾಳಿನೂ ಹಾಕ್ತಿರ, ಏನಾರ ತಂದಾಗ ಅದ್ರಾಗ ಕುದಿಸ್ತೀರಿ, ಏನ್ ಬೇಕಾದ್ರೂ ಕುದಿಸ್ಬೋದಲ್ಲ. ಹಂಗ ಇದ್ರೊಳಗೆ ಬಂದಿರುವಂತ ಫಾರ್ಮುಲಾಗಳು ನಿಮ್ಗೆ ಏನ್ ಬೇಕಾದಕ್ಕೂ ಕೂಡ ಮಾಡ್ಲಿಕ್ಕೆ ಅವುಗಳನ್ನ ತಗೊಂಡು ಕೆಲಸ ಮಾಡ್ಕೋಬಹುದು. ಮಿನಿಮಮ್ ಅನ್ನ ಮಾರ್ಕಸ್ ಸೀಟ್ ಒಳಗೆ ಕಂಡು ಹಿಡಿಬೇಕೇನ್ ಸರ್, ಮ್ಯಾಕ್ಸಿಮಮ್ ಅನ್ನ ಇದರೊಳಗೆ ಕಂಡು ಹಿಡಿಬೇಕೇನ್ ಸರ್ ಅಂತಲ್ಲ. ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಅಲ್ಲಿ ಮಿನಿಮಮ್ ಬಂದಾಗ ನೀವು ಇದೇ ಒಂದು ಸೂತ್ರವನ್ನ ಬಳಕೆ ಮಾಡಿಕೊಂಡು ಮಿನಿಮಮ್ ಎಷ್ಟಾಗಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ ಅನ್ನುವಂತನ ಸಂಪೂರ್ಣವಾಗಿ
ಚೆಕ್ ಮಾಡ್ಕೋಬಹುದು. ಗೊತ್ತಾಗಿದೆ. ಜೊತೆಗೆ ಟೋಟಲ್ ನೋಡ್ಬೋದು, ಎವರೇಜ್ ಕಂಡುಹಿಡಿಬಹುದು. ಜೊತೆಗೆ ಅಲ್ಲಿ ಡಿಸ್ಟಿಂಕ್ಷನ್ ಅಂದ್ರೆ ಗ್ರೇಡ್ ಫಸ್ಟ್ ಕ್ಲಾಸ್ ಆಗಿದ್ದು ಡಿಸ್ಟಿಂಕ್ಷನ್ ಆಗಿದೆ, ಫೇಲ್ ಆದ್ರೂ ಫಸ್ಟ್ ಕ್ಲಾಸು, ಮತ್ತೆ ನನಗೆ ನೀವು ಫೇಲ್ ಆಗ್ಯಾನ. ಸಪೋಸ್ ಫೇಲ್ ಆದವನಿಗೆ ನೀವು ಇಲ್ಲಿ ಏನಾರು ಮಾರ್ಕ್ಸ್ ಚೇಂಜ್ ಮಾಡಿದ್ರೆ ತಿಳ್ಕೊರಿ, ಡೂಪ್ಲಿಕೇಟ್ ಮಾಡಿ ಅವ ಪಾಸ್ ಆಗಿಬಿಡ್ತಾನೆ ಪಟಕ್ನೆ. ಮತ್ತೆ 63 ಫೇಲ್ ಆಗ್ಯಾನ. ಯಾಕಂದ್ರೆ ಇಲ್ಲಿ ಮತ್ತೆ 30 ಮಾರ್ಕ್ಸ್ ಇಲ್ಲಿ ತಗೊಂಡ ನೋಡ್ರಿ. ಮತ್ತೆ ಇದಕ್ಕೊಂದು 80 ಮಾರ್ಕ್ಸ್ ಮಾಡ್ತೀನಿ, ಡಿಸ್ಟಿಂಕ್ಷನ್ ಬರಬೇಕು, ಫಸ್ಟ್ ಕ್ಲಾಸ್ ಬಂದ. ಮತ್ತೆ ಫೇಲ್ ಆದವನಿಗೆ ಪಾಸ್ ಮಾಡ್ಬೇಕಾಗ್ಯದ 30 ಮಾರ್ಕ್ಸ್, ಸಾರಿ ಹೊರಗೆ ಕ್ಲಿಕ್ ಮಾಡಿ. ಓಕೆ, 30 ಇರುವಂತದನ್ನ ಏನ್ ಇಲ್ಲೆಲ್ಲ ಇಲ್ಲಿ ಕಂಡಿಡಿ, 30 ಮಾರ್ಕ್ಸ್ ಇರೋದನ್ನ 100 ಮಾರ್ಕ್ಸ್ ಮಾಡಿಬಿಡ್ತೀನಿ, ಬಿಡಲ್ಲ. ಓಕೆ, ಫಸ್ಟ್ ಕ್ಲಾಸ್ ಬಂದ, ಇನ್ನೊಂದು 100 ಮಾಡ್ತೀನಿ, ಅಲ್ಲಿ ಇದಕ್ಕೂ 100 ಮಾಡ್ತೀನಿ, ಡಿಸ್ಟಿಂಕ್ಷನ್ ಬರಬೇಕವ. ಓಕೆ, ಇನ್ನೂ ಬಂದಿಲ್ಲ, ಇದಕ್ಕೂ 100 ಮಾಡೋಣ, ಮತ್ತೆ ಮಾಡ್ರಿ, ಡಿಸ್ಟಿಂಕ್ಷನ್ ಬಂದ ನೋಡ್ರಿ. ಹಿಂಗೆ ಮಾರ್ಕ್ಸ್ ಚೇಂಜ್ ಮಾಡೋದು ನಮ್ಮ ಕೈಗೆ ಇರ್ತದೆ, ಗೊತ್ತಾಗ್ತದ. ಹಂಗೂ ಕೂಡ ಮಾಡ್ಬೋದು. ಮತ್ತೆ ಈ ರೀತಿಯಾಗಿ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಸೀಟನ್ನು ನೀವು ಇಲ್ಲಿಂದ 1 2 3 4 5 ಸೂತ್ರಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಇನ್ನೊಂದು ಅಸೈನ್ಮೆಂಟ್ ಹೇಳ್ಕೊಳ್ಳ, ಇಷ್ಟಕ್ಕೆ ಸಾಕ. ಮತ್ತೆ ಇನ್ನೊಂದು ಏನಾರು ಬೇರೆದು ಹೊಸದು ಹೇಳ್ಕೊಡ್ಲೆ ಇದ್ರಾಗೆ, ಯಾಕಂದ್ರೆ ಹೆವಿ ಆಗ್ಬಿಡ್ತದೆ, ನೆನ್ಪಿಡಲ್ಲ. ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ, ಇಷ್ಟನ್ನ ಬರ್ಕೋರಿ. ಓಕೆ, ಸಂಪೂರ್ಣವಾಗಿ ಬರ್ಕೋರಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ 18ನೇ ತಾರೀಕಿನ ದಿನ ನಮ್ಮ ಮನಿ ಹಿಂದೆ ಒಂದು ಮದುವೆ ಅದ. ಯಾವಾಗ? 18ನೇ ತಾರೀಕಿಗೆ ನಮ್ಮ ಮನೆ ಹಿಂದೆ ಮದುವೆ ಅದ. ಇವತ್ತವರು ಏನ್ ಅಂತಾರಲ್ಲ, ಇವತ್ತ ಸ್ಟೇಜ್ ಗೀಜ್ ಎಲ್ಲ ಹೊಡಿತಾ ಇದಾರೆ. ಮತ್ ಮೈಕ್ ಒಳಗೆ 2 ಸಾರಿ ಹಲೋ ಹಲೋ ಅಂತ ಹೇಳಿದ್ರು. ಎದೆ ಡಬ್ ಅಂತಿದ್ದ ನನಗೆ, ಎಲ್ಲಿ DJ ಹಚ್ಚಿ ಕೊಡಕತ್ರೇನ ಅಂತೇಳಿ. ಓಕೆ, ಅದಕ್ಕೆ ಅವ್ರು ಹಲೋ ಹಲೋ ಅಂದಿದ್ರು. ಮತ್ತೆ ರಾತ್ರಿ ಬೆಳತನ ಡ್ಯಾನ್ಸ್ ಮಾಡೋರು ಇರ್ತಾರ. ಹಂಗಾಗಿ ನಾಳೆ ಸಾರಿ ಯಾವಾಗ ಈಗೇನೋ 18ಕ್ಕೆ ಮದುವೆ ಅದ, ಇವತ್ತು ಛತ್ ಹೊಡ್ಯಾಕತ್ತಾರ. ನಾಳೆಗೆ ಮತ್ತೆ ಏನೋ ಒಂದು ಕಾರ್ಯಕ್ರಮ ಮತ್ತೆ ಸೌಂಡ್ ಗಿೌಂಡ್ ಹಚ್ಚೋದು ಇರ್ತಾವ ಸಾಯಂಕಾಲ. ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದ್ರೆ ಕ್ಲಾಸ್ ತಗೋತೀನಿ, ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಕ್ಲಾಸ್ ಮ್ಯೂಟ್ ಮಾಡಿರ್ತೀನಿ. ಸಪೋಸ್ ಇಲ್ಲ ಡಿಸ್ಟರ್ಬೆನ್ಸ್ ಕಿಟಕಿ ಆಗ್ಬಿಡ್ತೀನಿ, ನಡೀತದ ಬಿಡು, ನಾನು ಹೇಳುವಂಥ ವಾಯ್ಸ್ ನಿಮ್ಗೆ ಕೇಳಿಸಿದ್ರೆ ಸಾಕು. ಓಕೆ, 18ಕ್ಕೆ ಮಾತ್ರ ಕ್ಲಾಸ್ ತಗೊಳ್ಳೋದು ಆಗೋದಿಲ್ಲ, ಸ್ವಚ್ಛ ಹೇಳಾಕತ್ತೀನಿ. ಓಕೆ ಓಕೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ. ಅದನ್ನೇ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಸ್ಟೂಡೆಂಟ್ ಮಾರ್ಕ್ಸ್ ಸೀಟ್ ಅನ್ನ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಮುಂದಿನ ಒಂದು ಕ್ಲಾಸ್ ಒಳಗೂ ಕೂಡ ಇನ್ನಿತರ ಬೇರೆ ಬೇರೆ ಫಾರ್ಮುಲಾಗಳನ್ನ ತಗೊಂಡು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದು ಹೆಂಗದ ಅಂದ್ರೆ 1 ವರ್ಷ ಎಟ್ ಎ ಟೈಮ್ ಕೆಲಸ ಮಾಡಿದ್ರು ಕೂಡ ಮುಗಿಯುವಂತ ಸಾಫ್ಟ್ವೇರ್ ಅಲ್ಲ. ಇದು ನಿಮ್ಮ ತಲೆಯಲ್ಲಿ ಇಟ್ಕೋರಿ. ಸರ್ ಒಂದೇ ತಿಂಗಳದಾಗ ಕಲಿಸ್ಕೊಡ್ತಿರಲ್ರಿ ಒಂದು ಎಕ್ಸೆಲ್ ಅಂದ್ರೆ ಅಲ್ಲ. ಇಡೀ ಜಗತ್ತೇ ನಿಂತಿರುವಂತದ್ದು ಮೈಕ್ರೋಸಾಫ್ಟ್ ಎಕ್ಸೆಲ್ ಮೇಲೆ ಒಂದು ಮಾರ್ಕೆಟಿಂಗ್ ನಡೀತಾ ಇದೆ. ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರ್ಬೋದು, ಇವತ್ತು ಬೆಂಗಳೂರಲ್ಲಿ IT-BT ಕಂಪನಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಕೂಡ ಇದರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಅತಿ ಹೆಚ್ಚಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಮತ್ತೆ ಎಲ್ಲ ತರದ ಒಂದು ಕೆಲಸ ಅತಿ ಹೆಚ್ಚಾಗಿ ಮಾಡುವಂಥದ್ದು ಯಾವ ಸಾಫ್ಟ್ವೇರ್ ಅಂದ್ರೆ ಒಂದು ಡಾಟಾ ಎಂಟ್ರಿ ಅಂದ್ರೆ ನಾವು ಯಾವುದರಲ್ಲಿ ಎಕ್ಸೆಲ್ ಒಳಗಡೆ ಮಾಡುವಂಥದ್ದು. ಹಾಗಾಗಿ ಇದು ಇವತ್ತೇ ಕೊನೆ ಆಗುತ್ತೆ, ನಾಳೆ ಕೊನೆ ಆಗುತ್ತೆ. ಇವಿಷ್ಟೇ ಸೂತ್ರಗಳಂತಲ್ಲ, ಇದರಲ್ಲಿ ಹಲವಾರು ಸೂತ್ರಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ದಯವಿಟ್ಟು ಮತ್ತೆ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಮುಂದಿನ ಒಂದು ವಿಧಾನ ಮತ್ತೆ ಮುಂದಿನ ಒಂದು ಅಸೈನ್ಮೆಂಟ್ ಜೊತೆಗೆ ನಿಮ್ಮೊಂದಿಗೆ ಬರ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.